ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂಥ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂಥ ವಾಟ್ಸಪ್ ವಿಡಿಯೋಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ತಾ ಹೋದರೆ, ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂಥ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನ, ತಂತ್ರಸಾರದ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯಿಂದ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ನಿಮ್ಗೆ ಗೊತ್ತಿದೆ, ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು, ನೇರವಾಗಿ ಗುರುಜಿ ಜೊತೆಗೆ ಮಾತಾಡಬೇಕು ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ 08041219999 08041219999. ಖಂಡಿತವಾಗಿಯೂ ಕರೆ ಮಾಡಿ ಗುರುಜಿ ಜೊತೆಗೆ ನೇರವಾಗಿ ಮಾತಾಡ್ಬೋದು. ನಿಮ್ಮ ಧ್ವನಿ ಸ್ಪಷ್ಟವಾಗಿರಲಿ ಮತ್ತು ನೀವು ಮೊದಲೇ ಪ್ರಶ್ನೆಗಳನ್ನು ಸಿದ್ಧಪಡಿಸಿಟ್ಕೊಂಡು ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಕರೆ ಅಪರೂಪಕ್ಕೆ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರುಜಿ ತಿಳಿಸ್ಕೊಡ್ತಾರೆ. ಇನ್ನು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು, ಮನೋಗತ ಪ್ರಶ್ನಾ ತಂತ್ರ ವಿಭಾಗಕ್ಕೆ ಪತ್ರಗಳನ್ನು ಬರೆಯುವಂಥವ್ರು, ಒಂದೇ ವಿಳಾಸ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಆದರೆ ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕಾಗತ್ತೆ. ಮನೋಗತ ಪ್ರಶ್ನಾ ತಂತ್ರ ವಿಭಾಗಕ್ಕೆ ಕಡ್ಡಾಯವಾಗಿ ಫೋಟೋ ಅಗತ್ಯ ಇರೋದಿಲ್ಲ. ಇನ್ನು 9538868222 9538886822 ಇದು ನಮ್ಮ ವಾಟ್ಸಪ್ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ಕರೆ ಮಾಡುವಂತಿಲ್ಲ. ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಸ್ಪಷ್ಟವಾಗಿ 2 ನಿಮಿಷಗಳ ಒಳಗಾಗಿ ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನು ನಮಗೆ ಈ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಮಾಡಬಹುದು. ಇನ್ನು ಗುರುಜಿರನ್ನ ನೇರವಾಗಿ ಭೇಟಿ ಮಾಡಬೇಕು, ಅದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಳ್ಳೋದು ಹೇಗೆ ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055.
55 ಇದು ಗುರುಜರನ್ನ ಭೇಟಿಯಾಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಇರುವಂಥ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ಕರೆ ಮಾಡಿದ್ರೆ ಆಶ್ರಮದ ಸಿಬ್ಬಂದಿ ವರ್ಗದವರು ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಗುರುಜರು ಯಾವಾಗ ನಿಮಗೆ ಸಿಗ್ತಾರೆ, ಯಾವಾಗ ನಿಮಗೆ ಅಪಾಯಿಂಟ್ಮೆಂಟ್ ಡೇಟ್ ಸಿಗ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ಅವರಿಂದ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳಿ, ಆಶೀರ್ವಾದವನ್ನು ಕೂಡ ತಗೊಳ್ಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಮನೆ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗೌರೀರ್ಮಿಮಾಯ ಸಲಿಲಾನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಓಂ ಜಾತವೇದಸೇ ಸನವಾಮ ಸಂವರಾತೀತೋ ನಿದಹಾತಿ ವೇದಾಃ ಸನಃಪರ್ಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿಮರಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸದರಸೇ ನಮಃ. ಗೌರೀರ್ಮಿಮಾಯ ಸಲಿಲಾನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ. ಓಂ ಗಂಧದ್ವಾರಾಂತರಾದರ್ಶಾ ನಿತ್ಯಪುಷ್ಟಾಂಗರೇಶನೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಪದ್ಮಾನನೆ ಪದ್ಮೋಯ್ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತುತ್ಪಾದ ಪದ್ಮಮಯಿ ಸನ್ನಿಧತ್ಸ್ವ. ವ್ಯಾಸಾ ಪದ್ಮಾಸನಸ್ಥಾ ವಿಪಲಕಟಿತರೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಯೈ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಂದಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅತ್ತ ಕಾವೇರಿ, ಇತ್ತ ಹಾಸನಾಂಬೆ. ಕಾವೇರಿ ವಿಶೇಷವಾಗಿರ್ತಕ್ಕಂಥ ರೀತಿ ಎಲ್ಲರನ್ನೂ ಸಹಿತ ಪರಮ ಪಾವನ ಮಾಡತಕ್ಕಂತಹ ತಾಯಿ, ಜೀವವನ್ನು ಉಳಿಸ್ತಕ್ಕಂತಹ ಜೀವದಾತೆ ತಾಯಿ ಕಾವೇರಿ. ಕೊಡಗಿನಲ್ಲಿ ಕಾವೇರಿಯ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ನಡೀತಾ ಇದೆ, ಪೂಜಾನುಷ್ಠಾನಗಳು ನಡೀತಾ ಇದೆ. ಹಾಗೆ ಹಾಸನದಲ್ಲಿ ತಾಯಿ ಹಾಸನಾಂಬಾಳ ವಿಶೇಷವಾಗಿರ್ತಕ್ಕಂಥ ವೈಭವೀಪೂರಿತವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇತ್ತ ಹಾಸನ, ಅತ್ತ ಕೊಡಗಿನ ಕಾವೇರಿ. ಏನೇ ಆದರೂ ನಮ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ದೇವಿಯ ಆರಾಧನೆ, ದೇವರ ಪೂಜೆ ಜೊತೆಗೆ ಜಪ ತಪ ಅನುಷ್ಠಾನ ಪೂಜಾ ಪದ್ಧತಿಗಳು, ದೇವರ ಆರಾಧನೆ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ತಮ್ಮ ತಮ್ಮ ಶಕ್ತಿಯಾನುಸಾರ ದೇವರ ಅನುಷ್ಠಾನವನ್ನು ಮಾಡಿ ತಮ್ಮ ಕಾಯಕವನ್ನು ಪ್ರಾರಂಭಿಸ್ತಕ್ಕಂಥದ್ದು. 27 ನಕ್ಷತ್ರ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಗ್ರಹಗಳು, ಜೊತೆಗೆ ನವಗ್ರಹಗಳು, ರಾಶಿಗಳು, ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದು. ಮನುಷ್ಯ ತಾನು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ಇರ್ತಕ್ಕಂಥ ಯಶಸ್ಸಿರಲಿ ಅಥವಾ ಅದರಿಂದ ಆಗ್ತಕ್ಕಂಥ ತೊಂದರೆಗಳಿರಲಿ ಅಥವಾ ಅವತ್ತಿಗೆ ಸಂಬಂಧಪಟ್ಟತಕ್ಕಂಥ ರೀತಿಯಲ್ಲಿ ಯಾವುದೇ ಒಂದು ಅಸಮಾಧಾನ ಅಂತಿದ್ದರೂ ಅದನ್ನು ಸಮಾಧಾನಕರವಾದಂತಹ ರೀತಿಯಲ್ಲಿ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಇರ್ತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ಹಾಗೆ ಈ ಶುಭ ದಿನ ಇವತ್ತು ದೇವಿಯ ಪ್ರಾರ್ಥನೆಯೊಂದಿಗೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆ ಎಲ್ಲರೂ ಆಲೋಚನೆ ಮಾಡತಕ್ಕಂಥದ್ದು ಒಂದೇ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ವಾರ. ಇವತ್ತು ಹನುಮ ಪ್ರಾರ್ಥನೆ, ದೇವಿ ಪ್ರಾರ್ಥನೆ, ಇದರಲ್ಲಿ ಪ್ರತಿಯೊಬ್ಬರು ನಿರತರಾಗಿರ್ತಾರೆ. ಹಾಗೆ ಇವತ್ತರ ದಿವಸ ತಾವು ಯಾರೆಲ್ಲ ಏನೆಲ್ಲ ಕಾಯಕವನ್ನು ಮಾಡಬೇಕು ಅಂತಿದ್ದೀರಿ, ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರಿ, ಎಲ್ಲವನ್ನೂ ಸಹಿತ ಸಾಂಗೋಪಾಂಗವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ನಿಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ಅಂದುಕೊಂಡಷ್ಟು ಕೆಲಸ ಕಾರ್ಯಸಿದ್ಧಿಯಾಗುವಂಥದ್ದಿರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜನ ತಿಳ್ಕೊಳ್ಳೋಣ. ಗುರುಜಿ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಹರಿಂ ಕರಾಸನಗರ್ಭಿತಾಂ ನಲಸುಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರತೀಂ ಸವರ್ಣಾಂ ವರದಾಳೀಂ ಚ ವರಸದಾಂ ದೌತಾಂ ಚನಿತ್ರೋಜ್ವಲಾಂ ಮುಂದೆ ಪುಸ್ತಕಭಾಸಮಂಕುಶಿದ್ರಾಂ ಸೃಗ್ಭೂಷಿತಾಂ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಶ್ರೀಂ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಶ್ರೀಂ ಕ್ಷೇತ್ರಪಾಲಿನಿ ನಮಃ
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನಿ ಶರದೃತು ಆಶ್ವೀಜ ಮಾಸ ಕೃಷ್ಣಪಕ್ಷ 18-10-2022 ಮಂಗಳವಾರ ಅಷ್ಟಮಿ ಪುಷ್ಯ ನಕ್ಷತ್ರ. ಜೊತೆಗೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಕಾವೇರಿಯ ಉಗಮ ಅಂದರೆ ಕಾವೇರಿ ತೀರ್ಥೋದ್ಭವ ಆಗ್ತಕ್ಕಂಥ ಇವತ್ತಿನ ಈ ಒಂದು ಶುಭಗಳಿಗೆ, ಕಾವೇರಿ ತೀರ್ಥೋದ್ಭವ ಆಗುವಂಥ ಈ ಶುಭಗಳಿಗೆ ಕೊಡಗಿನಲ್ಲಿ ಸಡಗರ ಸಂಭ್ರಮ. ಪ್ರತಿಯೊಬ್ಬ ಕೊಡಗು ಜನಾಂಗದ ಪ್ರತಿಯೊಬ್ಬರಿಗೂ ಸಹಿತ ಒಂದು ಸಂತಸ ಸಂಭ್ರಮ. ಅವರಲ್ಲಿ ಯಾವ ವ್ರತಾನುಷ್ಠಾನವನ್ನು ಆಚರಣೆ ಮಾಡ್ತಾರೋ ಬಿಡ್ತಾರೋ, ಆದರೆ ಕಾವೇರಿಯ ಆ ವಿಶೇಷವಾಗಿರ್ತಕ್ಕಂಥ ತೀರ್ಥೋದ್ಭವದ ಆ ಸುಂದರವಾದ ಕ್ಷಣವನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಸಾವಿರಾರು ಜನ ಒಂದು ಕಡೆ ಸೇರ್ತಾರೆ. ಇವತ್ತಿಗೂ ಸಹಿತ ಕಾವೇರಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳಿದೆ. ಕಾವೇರಿಯ ತೀರ್ಥೋದ್ಭವ, ಆ ಕಾವೇರಿಯ ಜಲ, ಆ ಜಲ ವಿಶೇಷವಾದಂಥ ಈ ಒಂದು ಪುಷ್ಯ ನಕ್ಷತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿ ಉಗಮವಾಗ್ತಕ್ಕಂಥದ್ದು. ಅದರಲ್ಲೂ ಒಂದು ಮುಹೂರ್ತ, ಆ ಮುಹೂರ್ತಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇರ್ತಾರೆ. ನೋಡಿ, ಆ ಚಿಕ್ಕದಾದಂತಹ ಕಾವೇರಿ ಕೊಳದಲ್ಲಿ ತಾಯಿ ಅಲ್ಲಿ ಉಗಮಿಸ್ತಕ್ಕಂಥದ್ದು, ಉದ್ಭವ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಆ ಚಿಕ್ಕದಾದಂತಹ ಒಂದು ಕಾವೇರಿಯ ವಿಶೇಷವಾಗಿರ್ತಕ್ಕಂಥ ತೀರ್ಥ ಸ್ಥಳದಲ್ಲಿ ಹೂವಾಗಿ ಪುಷ್ಪಗಳಾಗಿ ಎಲ್ಲರೂ ಸಹಿತ ಕಾತುರತೆಯಿಂದ ಕಾಯ್ತಾ ಇರ್ತಾರೆ. ಆ ಕಾಯುವಂಥ ಕಾಲ ಭೂಗರ್ಭದಿಂದ ಜಲ ಉಕ್ಕುವಂತಹದ್ದು, ಭೂಗರ್ಭದಿಂದ ಜಲ ಉಕ್ಕುವಂಥ ರೀತಿ ಆ ಪರಿ ಇದೆಯಲ್ಲ, ಅದು ನೋಡ್ಲಿಕ್ಕೆ ಆನಂದ. ಅದು ನೋಡ್ಲಿಕ್ಕೆ ಆನಂದ ಅಲ್ಲ, ಒಂದು ಶಕ್ತಿ, ಒಂದು ಪವಾಡ. ಅದು ವರ್ಷಕ್ಕೊಂದಾವರ್ತಿ ಇಂಥದ್ದೇ ಮುಹೂರ್ತದಲ್ಲಿ, ಆ ಮುಹೂರ್ತದಲ್ಲೇ ತೀರ್ಥೋದ್ಭವ ಆಗಬೇಕು ಅಂದರೆ ಅದು ಸಾಮಾನ್ಯವಾದಂಥದ್ದಲ್ಲ. ಕೆಲವೊಮ್ಮೆ ವಿಜ್ಞಾನಕ್ಕೂ ಸಹಿತ ಅರ್ಥವಾಗಂಥದ್ದು. ಅಂದರೆ ವಿಜ್ಞಾನ, ಜ್ಯೋತಿಷ್ಯ ಅಥವಾ ಧರ್ಮ, ಸಂಸ್ಕೃತಿ, ಹಿಂದಿನ ಪರಂಪರೆ, ಆ ಪರಂಪರೆ ಮೊದಲಾದ್ದು, ಅದಾದ ನಂತರ ವಿಜ್ಞಾನ ಬಂದದ್ದು. ಆದರೆ ಇವತ್ತಿನ ಕಾಲಧರ್ಮ ಎಲ್ಲರೂ ಸಹಿತ ವಿಜ್ಞಾನವನ್ನು ಮುಂದಿಟ್ಕೊಂಡಿದ್ದರಿಂದ ವಿಜ್ಞಾನದ ಬಗ್ಗೆ ಆಲೋಚನೆ ಮಾಡಿದ್ರೆ ವಿಜ್ಞಾನಕ್ಕೆ ಇದೊಂದು ದೊಡ್ಡ ಸವಾಲು. ಯಾಕೆಂದರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ತೀರ್ಥ ಸಾನ್ನಿಧ್ಯದಲ್ಲಿ, ತೀರ್ಥ ಉದ್ಭವ ಆಗ್ತಕ್ಕಂಥದ್ದು, ಭೂಮಿಯಿಂದ ಜಲ ಉಗಮಿಸ್ತಕ್ಕಂಥದ್ದು, ಅಂದರೆ ಆ ಉದ್ಭವ ಸನ್ನಿವೇಶಗಳಿದೆಯಲ್ಲ, ಅದನ್ನು ನೋಡ್ಲಿಕ್ಕೆ ಆನಂದ. ಅದು ಒಬ್ಬಿಬ್ಬರ ಕಣ್ಣು ಕಟ್ಟಿ ಬರ್ತಕ್ಕಂಥದ್ದಲ್ಲ, ಸಾವಿರಾರು ಜನಗಳು ಆ ಕಾತುರತೆಯಿಂದ ನೋಡ್ತಿರ್ತಾರೆ. ಜೊತೆಗೆ ಆ ತೀರ್ಥ ಉದ್ಭವ ಆಗುವಂಥ ಸಾನ್ನಿಧ್ಯದಲ್ಲಿ ಮೇಲಿಂದನೂ ಒಂದು ಕ್ಯಾಮ್ರಾ ಇರುತ್ತೆ. ಯಾಕೆಂದರೆ ಎಲ್ಲಿ ತಪ್ಪಿಸ್ಕೊಳ್ಬಹುದು, ವ್ಯಕ್ತಿಗಳ ಕಣ್ಗಳು ತಪ್ಪಿಸ್ಕೋಬಹುದು. ವ್ಯಕ್ತಿ ಆಡುವಂಥ ಮಾತು, ಮಾತಿಂದ ಮಾತು, ಬಾಯಿಂದ ಬಾಯಿ ಮಾಡುವಂಥ ಮಾತುಗಳಲ್ಲಿ ಒಂದಷ್ಟು ಅದಕ್ಕೆ ಬಣ್ಣ ಕಟ್ಟಬಹುದು ಅಥವಾ ರೆಕ್ಕೆ ಪುಕ್ಕಗಳನ್ನು ಕಟ್ಟಬಹುದು. ಆದರೆ ಕ್ಯಾಮ್ರಾ ಕಣ್ಣುಗಳಿಗೆ ಕಟ್ಟಲಿಕ್ಕಾಗತ್ತಾ? ಕ್ಯಾಮ್ರಾ ಕಣ್ಣಿಗೆ ಏನು ಕಾಣುತ್ತೋ ಆ ನೈಜತೆ ಹಾಗೇ ಇರುತ್ತೆ. ಕ್ಯಾಮ್ರಾ ಕಣ್ಣು ಕಾಣುವಂತಹದ್ದು ಆತ ನಂಬುವವನಾಗಲಿ ನಂಬದಿರತಕ್ಕಂಥವನಾಗಲಿ ಯಾರೊಬ್ಬರಿಗಾದರೂ ಸಹಿತ ಸ್ವತಂತ್ರವಾದಂಥ ರೀತಿ ಅವನು ನಂಬುವಂತೆ, ಅಂದರೆ ಆ ಪ್ರತ್ಯಕ್ಷ ಫಲವನ್ನು ತೋರಿಸ್ತಕ್ಕಂಥದ್ದು. ಕೆಲವೆಲ್ಲ ಋಷಿಮೂಲ, ಘನಮೂಲ, ಸ್ತ್ರೀ ಮೂಲ ಇವನ್ನು ಕಂಡುಹಿಡಲಿಕ್ಕೆ ಆಗೋದಿಲ್ಲ, ಕಂಡುಹಿಡಿಬಾರ್ದು. ಅದು ಹೇಗಿರುತ್ತೋ ಗೊತ್ತಿಲ್ಲ, ಅದು ಹೇಗಾದರೂ ಉಗಮ ಅಂತ ಗೊತ್ತಿಲ್ಲ. ಸಪ್ತ ಋಷಿಗಳು, ಆ ಋಷಿಗಳ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಋಷಿಮನೆಗಳ ಸಾನ್ನಿಧ್ಯ, ತಪಸ್ಸನ್ನು ಮಾಡಿರ್ತಕ್ಕಂಥ ಸಾನ್ನಿಧ್ಯ, ಇವತ್ತಿಗೂ ಸಹಿತ ಕಾವೇರಿಯ ತೀರ್ಥೋದ್ಭವ ಆಗುವಂಥ ಆ ಸುಂದರವಾದ ಕೊಡಗಿನ ಕ್ಷೇತ್ರ ಅದು ಪರಮ ಪವಿತ್ರ. ಅಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯ, ಇವತ್ತಿರತಕ್ಕಂತಹ ಜಾತ್ರಾ ಮಹೋತ್ಸವ, ಸಾಕಷ್ಟು ಜನ ಭಕ್ತರನ್ನು ಆಕರ್ಷಣೆಗೊಂಡಿರ್ತಕ್ಕಂಥದ್ದು. ಅದರಲ್ಲೂ ಈಗಂತೂ ಎಲ್ಲೆಲ್ಲಿ ಕೆರೆ ಬಾವಿಗಳು ತುಂಬಿರಲಿಲ್ವೋ, ಯಾವೆಲ್ಲ ಕೆರೆ ಬಾವಿಗಳು 20 ವರ್ಷ 25 ವರ್ಷ ನಮ್ಮ ಊರಿನ ಕೆರೆ ತುಂಬಿ ಕೋಡಿ ಹರಿದಿರ್ತಕ್ಕಂಥದ್ದು ನಾವು ನೋಡೇ ಇಲ್ಲ ಎಂಬತಕ್ಕಂಥ ಧ್ವನಿ ಹೇಳ್ತಕ್ಕಂಥ ವಯಸ್ಸಾದಂಥ ಹಿರಿಯರಿದ್ದಾರಲ್ಲ, ಅವರು ಸಂತೋಷ ಸಂಭ್ರಮದಿಂದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅವರವರ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಕೆರೆ ಬಾವಿಗಳಿಗೆ ಒಂದು ಬಾಗನವನ್ನು ಅರ್ಪಣೆ ಮಾಡ್ತಕ್ಕಂಥ ಒಂದು ಪರಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಬೋರ್ವೆಲ್ಗಳು ಸಂಪೂರ್ಣವಾಗಿ ಒಣಗೋಗಿರ್ತಕ್ಕಂಥದ್ದು, ಬೋರು ಇದಾಗೋದಿಲ್ಲ, ಇದರಲ್ಲಿ ನೀರಿಲ್ಲ, ಇದು ಸಂಪೂರ್ಣವಾಗಿ ಜಲ ಇಲ್ಲ, ಬತ್ತು ಹೋಗಿದೆ ಎಂಬತಕ್ಕಂಥದ್ದು. ನೀರೇ ಬರೆದಿರತಕ್ಕಂಥ ಭೂಮಿಯಲ್ಲಿ ನಾವು ಬೋರ್ ಹಾಕಿ ದುಡ್ಡು ಹಾಳು ಮಾಡ್ಕೊಂಡಿದ್ದೀವಲ್ಲ ಅಂತ ಚಿಂತನೆ ಮಾಡಿದವ್ರಿಗೂ ಸಹಿತ ಆಯಾ ಬೋರುಗಳಲ್ಲಿ ನೀರು ತುಂಬಿ ಹರಿತಾ ಇದೆ. ಎಷ್ಟೋ ಕಡೆ ಬೋರುಗಳಲ್ಲಿ ಮಿಷಿನ್ ಆನ್ ಮಾಡಬೇಕಾದಿಲ್ಲ, ಆ ನೀರು ಉಗಮ ಇದೆಯಲ್ಲ, ಆ ಉದ್ಭವ ಅಷ್ಟು ಸ್ಪೀಡ್, ವೇಗ, ಅಂದರೆ ಭೂಗರ್ಭದಲ್ಲಿ ವಿಶೇಷವಾದಂಥ ಜಲ ತಾಂಡವಾಡ್ತಾ ಇದೆ. ಒಂದಷ್ಟು ಕಾಲ ಕಾವೇರಿಗಾಗಿ ಹೊಡೆದಾಡಿರ್ತಕ್ಕಂಥದ್ದಿದೆ, ಪ್ರಾಣಗಳು ತೆತ್ಕೊಂಡಿರ್ತಕ್ಕಂಥದ್ದಿದೆ, ವೈಷಮ್ಯ ಆಗಿದೆ, ವೈರತ್ವ ಬಂದಿದೆ, ಭಾಳಷ್ಟು ದೂರಕ್ಕೆ ಚಿಂತನೆ ಮಾಡಿದ್ದಾಗಿದೆ. ಪ್ರತಿನಿತ್ಯ ಅದಕ್ಕಾಗಿ ಹೋರಾಡಿರ್ತಕ್ಕಂಥವರು, ಹೋರಾಡಿ ಕೇಸುಗಳು ಹಾಕ್ಸ್ಕೊಂಡವರು ಇದ್ದಾರೆ. ಆದರೆ ಇವತ್ತು ಕಾವೇರಿ ಜಲಾಶಯ ತುಂಬಿ ಹರಿತಾ ಇದೆ. ಅಷ್ಟೇ ಅಲ್ಲದಿರ ಕಾವೇರಿಯ ಉಗಮ ವರ್ಷಕ್ಕೊಂದಾವರ್ತಿ ಆ ತಾಯಿ ಉಗಮ ಇವಾಗ ಅಲ್ಲಿ ಆ ಸಣ್ಣದಾದಂತಹ ಒಂದು ರಂಧ್ರ ಅಲ್ಲಿಂದ ಉದ್ಭವ ಆಗಿ ಇಡೀ ಒಂದು ಕೊಡಗಿನ ಭಾಗವನ್ನೇ ತೃಪ್ತಿಗೊಳಿಸಿ ಎಲ್ಲರನ್ನೂ ಸಹಿತ ಹರಿಸಿ ಆಶೀರ್ವದಿಸಿರ್ತಕ್ಕಂಥ ತಾಯಿ ಕಾವೇರಿ ಮಾತೆ ಇವತ್ತು
ಅಮ್ಮನವರ ಉಗಮ ಆ ಒಂದು ವಿಶೇಷವಾಗಿರ್ತಕ್ಕಂಥ ಭೂಗರ್ಭದಿಂದ ತಾಯಿ ಆಚೆ ಕಡೆಗೆ ದರ್ಶನ ಕೊಟ್ಟು ಎಲ್ಲರನ್ನು ಹರಿಸಿ ಆಶೀರ್ವದಿಸುವಂಥ ಕಾಲ. ಎಷ್ಟು ಕಣ್ಗಳ ಹತ್ತಿರದಿಂದ ನೋಡುವಂಥ ಸೌಭಾಗ್ಯ ಇದೆಯೋ. ಆದರೆ ಯಾರೊಬ್ಬರಾದರೂ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ನೀವು ನದಿ, ತೀರ್ಥಸ್ಥಳ, ಪುಣ್ಯಕ್ಷೇತ್ರ, ಕಲ್ಯಾಣಿ ಅಥವಾ ಒಂದು ತೀರ್ಥ ಸ್ನಾನದ ಘಟ್ಟ ಇಂತಹ ಕಡೆ ಹೋದಾಗ ಸ್ನಾನ ಪೂಜೆ ಆದ ನಂತರ ನಿಮ್ಮ ಕಲುಷಿತವಾದಂತಹ ಮಲಿನವಾದಂತಹ ವಸ್ತ್ರಗಳಾಗಲಿ ಅಥವಾ ಪ್ಲಾಸ್ಟಿಕ್ ಆಗಲಿ ಅಥವಾ ನಿಮ್ಮ ಮನೆಯಲ್ಲಿ ಬೇಡವಾದಂಥ ವಸ್ತುಗಳಾಗಲಿ ಅಥವಾ ನಿಮ್ಮ ಮನೆಯಲ್ಲಿ ಪೂಜೆಗೆ ಇನ್ನೇನು ಆಗೋದಿಲ್ಲ, ಇದನ್ನು ಬೇರೆ ಹೊಸ ಫೋಟೋ ತರಬೇಕು, ಇದನ್ನು ತೊಗೊಂಡು ಅಲ್ಲಿ ಹಾಕ್ಬಿಡೋಣ ಅಂತೇಳಿ ಒಂದಷ್ಟು ಜನ ಮೂರ್ಖ ಶಿಖಾಮಣಿಗಳು ಫೋಟೋಗಳನ್ನು, ಗಾಜಿನ ಫೋಟೋಗಳನ್ನು ಅಥವಾ ಕೆಲವಷ್ಟು ಜನ ಇನ್ನಷ್ಟು ಮೂರ್ಖ ಶಿಖಾಮಣಿಗಳಿದ್ದಾರೆ. ಏನಪ್ಪ ಅಂದರೆ ಈ ಕುಡಿದು ಡ್ರಿಂಕ್ಸ್ ಮಾಡೋದು, ಆ ಬಾಟ್ಲುಗಳನ್ನ ತೊಗೊಂಡು ನೀರಿಗೆ ಹಾಕ್ಬಿಡೋದು, ಕುಡಿಯೋದು, ಬಾಟ್ಲನ್ನು ಹೊಡೆದು ಚೂರು ಮಾಡಿ ಅದನ್ನು ಅಲ್ಲಿ ಹರಿಯೋ ನೀರಲ್ಲೋ ಪುಣ್ಯಕ್ಷೇತ್ರದಲ್ಲೋ ಎಲ್ಲೋ ಒಂದು ಕಡೆ ಅವರು ಒಂದು ಮೋಜು ಮಸ್ತಿ ಮಾಡಿಕೊಂಡು ನೀರಲ್ಲಿ ನೋಡಿ. ಯಾರೇ ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ, ಒಂದು ಹನಿ ನೀರಿಲ್ಲ ಅಂದರೆ, ಒಂದು ಹನಿ ನೀರು ಮನುಷ್ಯನಿಗೆ ಆ ಕ್ಷಣಕ್ಕೆ ಸಿಗಲಿಲ್ಲ ಅಂದರೆ ಮನುಷ್ಯನ ಪ್ರಾಣವೇ ಹೋಗ್ಬಿಡುತ್ತೆ. ಅಂತಹದ್ರಲ್ಲಿ ಈ ಪ್ರಾಣಶಕ್ತಿಯನ್ನು ಉಳಿಸುವಂಥ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕತೆಯ ಪ್ರಾಣಶಕ್ತಿ ಅನ್ನ ಇಲ್ದಿದ್ರೂ ಪರಲ್ಲ, ನೀರಿರಬೇಕು. ಈ ದೇಹ 80% ನೀರಲ್ಲೇ ಇರತಕ್ಕಂಥದ್ದು, 80% ವಾಟರು ಈ ದೇಹದಲ್ಲಿದೆ. ನರನಾಡಿಗಳಿಗೆ ಜೀವ ಕೊಡ್ತಕ್ಕಂಥದ್ದು, ಒಳಗೆ ಜೀವಶಕ್ತಿಯನ್ನು ತುಂಬುವಂಥದ್ದು ನೀರಿನ ಅಂಶವೇ ಜಾಸ್ತಿ ಇದೆ. ಅಂತಹ ನೀರಿನ ಕಲುಷಿತ ಮಾಡ್ತಕ್ಕಂಥದ್ದು, ಅಂತಹ ನೀರಿಗೆ ತೊಂದರೆ ಮಾಡ್ತಕ್ಕಂಥದ್ದು, ನಿಂತಿರ್ತಕ್ಕಂಥ ನೀರಿಗೋ ಅಥವಾ ಕೆರೆ ಬಾವಿಗಳನ್ನು ಅದನ್ನು ಮುಚ್ಚತಕ್ಕಂಥದ್ದು, ಎಲ್ಲಿ ಯಾರು ಬಾವಿಗಳನ್ನು, ಬೋರನ್ನು ಮತ್ತು ಕೆರೆಗಳನ್ನು ಮುಚ್ಚುವಂಥ ಕೈಂಕರ್ಯಕ್ಕೆ ಮುಂದಾಗ್ತಾರೋ ಅವ್ರ ಕುಟುಂಬ ಭಾಳ ನೋವಲ್ಲಿರುತ್ತೆ. ಇದು ಸತ್ಯ. ಅಷ್ಟೇ ಅಲ್ದಿರ ಕುಡಿದು ತಿಂದು ಮೋಜು ಮಸ್ತಿ ಮಾಡಿ ಬಾಟ್ಲುಗಳನ್ನು ನೀರಿಗೆ ಹಾಕುವಂಥದ್ದು ಅಥವಾ ಎಲ್ಲೋ ಒಂದು ಸರೋವರ ನದಿಗಳಲ್ಲಿ ಹಾಕುವಂಥದ್ದು, ಎಲ್ಲೋ ಸುಂದರವಾದಂಥ ತಾಣಗಳಲ್ಲಿ ಹಾಕುವಂಥದ್ದು. ಪ್ಲಾಸ್ಟಿಕ್ಕು ನೋಡಿ, ಆದಷ್ಟು ಪ್ಲಾಸ್ಟಿಕ್ಕು ದೂರ ಇರಬೇಕು. ಈ ಪ್ಲಾಸ್ಟಿಕ್ಕು ಭೂಮಿಗೆ ಬಿದ್ದರೆ ಅಂತರ್ಜಲ ಕುಸಿಯುತ್ತೆ, ಜೊತೆಗೆ ಆ ಒಂದು ಪ್ರದೇಶ ಹಾಳಾಗುತ್ತೆ. ಅಂಥದ್ದನ್ನು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಅಂತೇಳಿ ನಿಷೇಧಿಸಿರ್ತಕ್ಕಂಥವ್ರು ಹಿಂದಿನ ಸರ್ಕಾರಗಳು, ಈಗಿನ ಸರ್ಕಾರ ಸಾಕಷ್ಟು ಇದೆ. ಎಲ್ಲರೂ ಧ್ವನಿ ಎತ್ತುತ್ತಾ ಇದ್ದಾರೆ, ಬಟ್ ಕಾರ್ಯಗತಕ್ಕೆ ಬರ್ತಿಲ್ಲ. ಅಂದರೆ ಕಾರ್ಯಗತಕ್ಕೆ ಬರಬೇಕಾದ್ರೆ ಹೇಗೆ? ಅಧಿಕಾರಿಗಳು ಕೂತ್ಕೊಳ್ಳಲ್ಲಿ ಸೈನ್ ಹಾಕ್ಬಿಟ್ಟು ಇದನ್ನು ಮಾಡಬಾರ್ದು ಅನ್ನೋ ಮಾಡೋದಕ್ಕಲ್ಲ. ಅಧಿಕಾರಿಗಳು ಮಾಡೋದು ಬೇರೆ, ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಮಾಡ್ತಿರ್ತಕ್ಕಂಥ ತಪ್ಪಿನ ಬಗ್ಗೆ ಅವನಿಗೆ ಅರಿವಿರಬೇಕು. ಯಾವುದೇ ಕ್ಷೇತ್ರಕ್ಕೆ ಹೊರಡ್ರು ಆ ಪ್ಲಾಸ್ಟಿಕ್ಕನ್ನು ಎಲ್ಲಿ ಹಾಕಬೇಕು ನೋಡಿ. ಮಾತು ಬರೆದಿರತಕ್ಕಂಥ ಜೀವರಾಶಿಗಳು, ನಾವೊಂದು ಪಶು ಪಕ್ಷಿ ಪ್ರಾಣಿಗಳನ್ನು ನೋಡಿ ಸಂತೋಷ ಪಡ್ತೀವಿ. ಆ ಪ್ರಾಣಿ ಸಂಕುಲನ ಉಳಿಬೇಕಾದ್ರೆ ನಾವು ಪ್ಲಾಸ್ಟಿಕ್ಕನ್ನು ದೂರ ಮಾಡಬೇಕು. ಯಾವುದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ಹೊರಡ್ತೀವಿ, ನಮ್ಮ ಹಸಿವು ನೀಗಿಸ್ಕೊಳ್ಳೋದಕ್ಕೆ ಏನೋ ಬಿಸ್ಕೆಟ್ ಪಾಕೆಟೋ ಅದು ಇದು ಹಾಳು ಮುಳು ಎಲ್ಲವನ್ನೂ ನಾವು ಆಹಾರ ತೊಗೊಳ್ತೀವಿ. ಯಾಕೆಂದ್ರೆ ನಮಗೆ ನಾಲಿಗೆ ರುಚಿ ಎಲ್ಲ ಬೇಕು. ಆದರೆ ಅದನ್ನು ಶೇಖರಣೆ ಮಾಡಿಟ್ಟಿರ್ತಕ್ಕಂಥ ಕವರ್ಗಳಿದೆಯಲ್ಲ, ಪ್ಲಾಸ್ಟಿಕ್ ಇದೆಯಲ್ಲ, ಅದನ್ನು ಎಲ್ಲಂದ್ರಲ್ಲ ಬಿಸಾಕ್ತೀವಿ. ಅದರೊಳಗೆ ಎಲ್ಲೋ ಸ್ವಲ್ಪ ಪದಾರ್ಥ ಇರುತ್ತಲ್ಲ, ಆ ಪದಾರ್ಥವನ್ನು ತಿನ್ನಲಿಕ್ಕಾಗಿ ಆ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಆಹಾರಕ್ಕೆ ಬರುತ್ತೆ. ಆ ಪ್ಲಾಸ್ಟಿಕ್ಕನ್ನು ಸಮೇತ ತಿಂದಾಗ ಹಸುಗಳು ಗರ್ಭದಲ್ಲಿ ಪ್ಲಾಸ್ಟಿಕ್ ಸಿಕ್ಕಾಕೊಂಡು ಒದ್ದಾಡುವಂಥದ್ದು, ಅದಕ್ಕೆ ಆಪ್ರೇಷನ್ ಮಾಡ್ತಕ್ಕಂಥದ್ದು, ಅದು ನೋವು ಪಡ್ತಕ್ಕಂಥದ್ದು, ಅದರ ಪಾಪಕರ್ಮ ಯಾರಿಗೆ? ನಮಗೆ ಸೇರ್ತಕ್ಕಂಥದ್ದು. ಕೆಲವು ಅರಣ್ಯಗಳಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಫಾರೆಸ್ಟು ಅಂಥ ಕಡೆ ಹೋಗ್ತೀವಿ, ಅಲ್ಲೂ ಏನಂದರೆ ತಿಂದು ಅಲ್ಲೇ ಬಿಸಾಕ್ತೀವಿ. ಆ ಅರಣ್ಯದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು, ಕೆಲವಷ್ಟು ಕಡೆ ಆನೆಗಳಾಗಲಿ ಮತ್ತು ಕಾಡಲ್ಲಿರ್ತಕ್ಕಂಥ ಕಾಡು ಮೃಗಗಳಾಗಲಿ ಯಾವುದಾದ್ರೂ ಸರಿಯೇ. ಒಟ್ಟಾರೆ ಮನುಷ್ಯನಿಂದ ಆ ಸುಂದರವಾದ ಪ್ರಕೃತಿ, ಆ ಪರಿಸರವನ್ನು ನೋಡಿ ಆನಂದಿಸಬೇಕೇ ವಿನಃ ಆ ಪರಿಸರವನ್ನು ಹಾಳು ಮಾಡುವಂಥ ಅಧಿಕಾರ ನಮಗಿಲ್ಲ. ಅಂತಹ ಕಾವೇರಿ ಮಾತೆ ಹರಿದು ಬರುವಂಥ ಆ ಸುಂದರವಾದ ತಾಣ, ಆ ಸ್ಥಳಗಳನ್ನು ನೋಡಿ ನಾವು ಸಂತೋಷ ಪಡಬೇಕು. ಇನ್ನಷ್ಟು ಜನ ಇನ್ನಷ್ಟು ತಪ್ಪುಗಳನ್ನು ಮಾಡ್ತಾರೆ. ಆ ತಪ್ಪುಗಳು ಮಾಡ್ತಕ್ಕಂಥದ್ದು ನಿಜಕ್ಕೂ ಅದು ದೊಡ್ಡ ಪಾಪಕರ್ಮವೇ ಸರಿ. ಇವತ್ತು 4 ಕಾಸಿನ ಆಸೆಗೋಸ್ಕರನೋ ಅಥವಾ ನಾವು ತಪ್ಪಿಸ್ಕೊಟ್ರೆ ಸಾಕು, ನಾವು ಚೆನ್ನಾಗಿದ್ದರೆ ಸಾಕು ಅಂತೇಳಿ ಈ ಸಾಮಾನ್ಯಕ್ಕೆ ಮೋರಿ ನೀರು ಬಿಡ್ತಕ್ಕಂಥದ್ದು, ಕೆಲವು ಟಾಯ್ಲೆಟ್ ನೀರುಗಳು ಬಿಡ್ತಕ್ಕಂಥದ್ದು, ಕೆಲವು ಫ್ಯಾಕ್ಟ್ರಿಗಳು ನೀರು ಬಿಡ್ತಕ್ಕಂಥದ್ದು, ಹರಿಯುವ ನೀರಿಗೆ ಜೀವಧಾರಿಯಾಗಿರ್ತಕ್ಕಂಥ ಜೀವಜಲಕ್ಕೆ ಎಲ್ಲರೂ ಆ ನೀರನ್ನು ಕುಡಿದು ಆ ನೀರಿನ ಸಮೃದ್ಧಿಯಾಗಿ ಪ್ರತಿಯೊಬ್ಬರ ಜೀವ ಉಳಿಸ್ಕೊಳ್ಳಿಕ್ಕಾಗಿ ಎಷ್ಟೋ ಭೂಮಿಗಳಿಗೆ ಆಹಾರಕ್ಕಾಗಿರ್ತಕ್ಕಂಥ ಆ ನೀರಿಗೆ ಕೆಲವು ಬೇಡವಾಗಿರ್ತಕ್ಕಂಥ ಕೆಮಿಕಲ್ಸನ್ನು ಅಲ್ಲಿ ಮಾರ್ಗ ಮಧ್ಯದಲ್ಲಿ ಯಾರಿಗೂ ಗೊತ್ತಿಲ್ಲದಂಥ ರೀತಿ ಒಂದು ಪೈಪ್ ಹಾಕಿ ಒಳಗೆ ಬಿಟ್ಬಿಡ್ತಾರೆ. ಇಂಥದ್ದನ್ನೆಲ್ಲ ಮಾಡಿದ್ರೆ ಈ ಕ್ಷಣಕ್ಕೆ ಪರವಾಗಿಲ್ಲ, ಆದರೆ ಇದರ ಪಾಪಕರ್ಮ ಮಾತ್ರ ಮುಂದಿನ 7 ಜನ್ಮಕ್ಕಾಗುವಷ್ಟು ಪಾಪ ಕಟ್ಕೊಳ್ಳೇಬೇಕು. ಅದಕ್ಕೆ ಹೇಳೋದು, ಯಾವತ್ತೂ ನೀರನ್ನ ಕಲುಷಿತ ಮಾಡಬೇಡಿ, ನೀರನ್ನ ಗಲೀಜು ಮಾಡಬೇಡಿ. ಪುಣ್ಯಕ್ಷೇತ್ರ ಕೊಟ್ಟರೆ ನೀವು ಹಾಕ್ಕೊಂಡಿರ್ತಕ್ಕಂಥ ಬಿಚ್ಚಿರೋಂಥ ಬಟ್ಟೆಗಳನ್ನು ಆ ನೀರಿಗೆ ಹಾಕಬೇಡಿ, ಅದನ್ನೆಲ್ಲ ಒಂದು ಪಕ್ಕಕ್ಕಿಡಿ. ಅದನ್ನು ಬಿಟ್ಟು ಹರಿಯೋ ನೀರಿಗೆ ಬಿಡೋದು ಅಥವಾ ಕಲ್ಯಾಣಿಗಳಲ್ಲಿ ಹಾಕುವಂಥದ್ದು, ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳಲ್ಲಿ ಹಾಕುವಂಥದ್ದು. ಧರ್ಮಸ್ಥಳದಲ್ಲಿ ಸ್ನಾನ ಮಾಡಿದ್ವಿ, ನೇತ್ರಾವತಿಯಲ್ಲಿ ಬಟ್ಟೆ ಬಿಚ್ಚಿ ಹಾಕಿಬಿಟ್ವಿ. ನೀವೇನೋ ನಿಮ್ಮ ಹಳೆ ಬಟ್ಟೆ ಹಾಕ್ಕೊಂಡ್ರಿ, ಬಿಚ್ಚಿದ್ರಿ, ಬಿಸಾಕ್ಬಿಟ್ರಿ. ಆ ಬಟ್ಟೆಗಳನ್ನು ತುಳಿದು ಹಿಂಸೆಪಟ್ಟು ಬಾಧೆ ಪಡುವಾಗ ಆ ಪ್ರತಿ ಕ್ಷಣದ ನೋವು, ಅದರ ನೋವು ನಿಮಗೆ ಆಗುತ್ತೆ. ಅದರಿಂದ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯತೀರ್ಥ ಒಂದು ಉದ್ಧರಣೆ ನೀರು ನಮ್ಮ ಜೀವವನ್ನು ಉಳಿಸುತ್ತೆ ನೋಡಿ. ತುಂಬ ದಾವರ ಆದಾಗ, ತುಂಬ ಬಾಯಾರಿಕೆ ಆದಾಗ ಒಂದು ಉದ್ಧರಣೆ ನೀರು ನಿಮ್ಮ ನಾಲಿಗೆ ಮೇಲೆ ಬೀಳಿ ಅಮೃತಕ್ಕೆ ಸಮಾನ. ಅಂತಹ ನೀರನ್ನು ಯಾವತ್ತೂ ಹಾಳು ಮಾಡಬಾರ್ದು.
ಅದಕ್ಕೆ ದ್ರೋಹ ಬಗೆಯಬಾರ್ದು, ಅದನ್ನು ಹಾಳು ಮಾಡಿ ಅದು ನಮ್ಮ ಮೋಜು ಮಸ್ತಿ ತೀರಿಸ್ಕೊಳ್ಳೋದಕ್ಕೆ ನಮ್ಮ ಖುಷಿ ಮೇಲೆ ಅದರದ್ದೇನೋ ಒಂದಷ್ಟು ತೊಂದರೆ ಕೊಟ್ಟರೆ ನಾಳೆ ದಿವಸ ಅದು ನಮಗೆ ಮಾರಕ. ಇವತ್ತು ನಮಗಾಗದಿದ್ದರೂ ನಮ್ಮ ಮನೆ ಮಕ್ಕಳು ಆ ನೋವು ಅನುಭವಿಸ್ಬೇಕಾಗತ್ತೆ. ಅದರಿಂದ ಎಚ್ಚರಿಕೆ ನಡೆ ಇರಲಿ. ಇವತ್ತು ತಾಯಿ ಕಾವೇರಿಯ ತೀರ್ಥೋದ್ಭವದ ಆ ಸುಂದರವಾದ ಕ್ಷಣ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಕಾವೇರಿ ಅನುಕೂಲವಾಗಿರಲಿ. ಸಾಧ್ಯವಾದರೆ ಇವತ್ತಿನ ದಿವಸ ನಿಮ್ಮ ಪ್ರಾಂತ್ಯಗಳಲ್ಲಿ ಅಕಸ್ಮಾತ್ ಕಾವೇರಿ ನದಿ ಹರಿಯುತ್ತಿದ್ದರೆ ಆ ತಾಯಿಗೆ ಒಂದು ಮರದ ಬಾಗಿನವನ್ನು ಅಥವಾ ಅರಿಶಿನ, ಕುಂಕುಮ, ಹೂವು, ಒಂದಿಷ್ಟು ಬಳೆ ಬಿಚ್ಚಾಲೆ, ಅಂದರೆ ಒಬ್ಬ ಹೆಣ್ಣುಮಗಳು ಇವತ್ತಿನ ದಿವಸ ತಾಯಿ ಉಗಮಿಸ್ತಿದ್ದಾಳೆ, ತಾಯಿ ಎಲ್ಲರ ಮನೆ ಬಾಗಿಲಿಗೆ ಬರ್ತಿದ್ದಾಳೆ. ಇವತ್ತು ಆ ತಾಯಿ ಎಲ್ಲೆಲ್ಲಿ ಹರಿದು ಓಡಾಡ್ತಿದ್ದಾಳೋ, ಎಲ್ಲೆಲ್ಲಿ ಮುಂದೆ ನಡೀತಿದ್ದಾಳೋ, ನಿಮಗೆ ಹತ್ತಿರ ಇದ್ದರೆ ಹೋಗಿ ಒಂದು ಬಾಗಿನವನ್ನು ಅರ್ಪಣೆ ಮಾಡಿ. ಬಾಗಿನ ಅಂದರೆ ಇನ್ನೇನೋ ರೇಷ್ಮೆ ಸೀರೆ ಕೊಡಬೇಕು ಅಂತಿಲ್ಲ. ಇಷ್ಟು ಅರಿಶಿನ, ಕುಂಕುಮ, ಇಷ್ಟು ಅಕ್ಷತೆ ಕಾಳು ಹಾಕಿ ಒಂದು ವಸ್ತ್ರವನ್ನು, ಬಳೆ ಬಿಚ್ಚಾಲೆ ಸಾಮಗ್ರಿಗಳನ್ನು, ಅಂದರೆ ಆ ಬಳೆ ಗಾಜಿನ ಬಳೆನೂ ಅಲ್ಲಿ ಹಾಕಬಾರ್ದು, ಅದನ್ನು ಪಕ್ಕದಲ್ಲಿ ದಡದೆಲ್ಲ ಹಾಕಬೇಕು. ಆದರೆ ನೀರಿಗೆ ಮಾತ್ರ ಇಷ್ಟು ಅರಿಶಿನ ಕುಂಕುಮ ಹಾಕಿ ಆ ತಾಯಿನ ಕಣ್ತುಂಬ ನೋಡೋದು, ದರ್ಶನ ಮಾಡೋದು. ಇಷ್ಟು ಮಾಡಿ ಸೌಭಾಗ್ಯತನವನ್ನು, ಸೌಮಂಗಲ್ಯತನವನ್ನು ತಾಯಿ ಗಟ್ಟಿ ಮಾಡ್ತಾಳೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಸನಾಂಬೆ ನಮೋ ಹಾಸನಾಂಬೆ, ಹಾಸನಾಂಬೆ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಕೇದಾರೇಶ್ವರನ ಅನುಷ್ಠಾನ. ಇವತ್ತು ಕೇದಾರೇಶ್ವರನ ಅನುಷ್ಠಾನ ಇದೆ, ಅಮಾವಾಸ್ಯೆ. ಜಗತ್ಪ್ರಸಿದ್ಧಿಯಾಗಿರ್ತಕ್ಕಂಥ ತಾಯಿ ಹಾಸನಾಂಬಳ ದರ್ಶನಕ್ಕೋಸ್ಕರ ನಾವು ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ದೀಪಾವಳಿ ಶುಭಾಶಯಗಳನ್ನು ಸತತ 3-4 ದಿನಗಳಿಂದ ಹೇಳ್ತಾನೆ ಬಂದಿದ್ದೇವೆ. ಆದರೆ ಇವತ್ತಿನ ದಿವಸ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಇದೆ. ಹಾಸನಾಂಬೆ ಬಹಳ ವಿಶೇಷವಾದ್ದು, ಶಕ್ತಿ ದೇವತೆ. ಅದರಲ್ಲಿ ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ದರ್ಶನ ಕೊಡ್ತಕ್ಕಂಥದ್ದು. ಅಂತಹ ಶಕ್ತಿ ದೇವತೆಯ ದರ್ಶನಕ್ಕಾಗಿ ಇವತ್ತು ನಾವು ಬಂದಿದ್ದೇವೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಲಿಕ್ಕಾಗಿ ಮಾಜಿ ಉಪಮುಖ್ಯಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಜೊತೆಗೆ ನಮ್ಮ ಜೀ ಕನ್ನಡದಲ್ಲೇ ಭಗೀರಥ ಎಂಬತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಅಂಶವನ್ನು, ಅಂತಹ ಒಂದು ನಾಮಧೇಯವನ್ನು ಸಹಿತ ಕೊಟ್ಟಿರತಕ್ಕಂಥದ್ದು ನಮ್ಮ ಈಶ್ವರಪ್ಪರವರಿಗೆ. ಈಶ್ವರಪ್ಪರವರು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಸಾಕಷ್ಟು ಸೇವೆಗಳನ್ನು ನಿರಂತರವಾಗಿ ಸಲ್ಲಿಸ್ತಾ ಇದ್ದಾರೆ. ತಾವು ಸಹಿತ ನನ್ನ ಕಾರ್ಯಕ್ರಮದಲ್ಲಿ ನೋಡಿದ್ದೀರಿ. ಶಿವಮೊಗ್ಗದಲ್ಲಿ ನಡೆದಂತಹ ತಾಯಿ ಮಾರಿಕಾಂಬಾಳ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿತವಾಗಿಯೇ ಇತ್ತು. ಆ ಜಾತ್ರೆಯಲ್ಲೂ ಸಹಿತ ಅವರು ವಿಶೇಷವಾದ ಸೇವೆಗಳನ್ನು ಸಲ್ಲಿಸಿದರು. ಹಾಗೆ ಇವತ್ತು ತಾಯಿಯ ದರ್ಶನಕ್ಕೆ ನಾನು ಬಂದಿದ್ದೇನೆ. ಅಮಾವಾಸ್ಯೆ ದರ್ಶನಕ್ಕೆ ರಾಯರು ಬಂದಿದ್ದಾರೆ. ಈಶ್ವರಪ್ಪರವರು ಒಬ್ಬರು ಬಂದಿಲ್ಲ, ಪರಿವಾರ ಸಮೇತ ಮಕ್ಕಳು, ಮರಿಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಂದಿದ್ದಾರೆ. ಯಾಕೆ ಅಂದರೆ ಶಕ್ತಿ, ಆಧ್ಯಾತ್ಮಿಕತೆ, ಧಾರ್ಮಿಕತೆ ನನ್ನೊಬ್ಬನಿಗೆ ಸಾಲದು, ನನ್ನ ಪರಿವಾರಕ್ಕೆ ಬೇಕು ಎಂಬಂಥ ರೀತಿ ಮೊದಲಿಂದಲೂ ನಡ್ಕೊಂಬಂದಿರತಕ್ಕಂಥದ್ದು. ಧರ್ಮ ರಕ್ಷಿತ ಧರ್ಮ ಸಂರಕ್ಷಣೆ, ಧರ್ಮ ಸನ್ಮಾರ್ಗದಲ್ಲಿರ್ತಕ್ಕಂಥ ಅವರಿಗೆ ಸದಾಕಾಲ ದೇವರು ಪೂಜೆ ಪುನಸ್ಕಾರ, ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ, ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದ ನೆಲ ಹಾಸನದಲ್ಲಿ. ಹಾಸನಾಂಬೆ ದರ್ಶನ ಅಂದರೆ ಅಷ್ಟು ವಿಶೇಷವಾದ್ದು. ದರ್ಶನ ಮಾಡಿ ಬಂದಿದ್ದೀರಿ, ತಾಯಿಯ ದರ್ಶನ ಆಗಿದೆ. ಇನ್ನು ಮುಂದೆ ತಾಯಿಯ ದರ್ಶನದ ಬಗ್ಗೆ ನೀವೆರಡು ಮಾತಾಡೋದೇ ಚೆನ್ನ. ಹಾಸನಾಂಬೆ ಧರ್ಮವನ್ನು ಅನುಷ್ಠಾ ಇರೋಂಥ ವ್ಯಕ್ತಿಗಳಿಗೆ ಅವರ ಅನುಚರಣೆ ಸ್ವಾಭಾವಿಕವಾಗಿ ನಾಡಿನ ಜನಗೆ ಶುಭವನ್ನು ಕೊಡಲಿ ಅನ್ನೋಂಥ ಒಂದು ವ್ಯವಸ್ಥೆ ಹಾಸನಾಂಬೆ ಹತ್ರ ಬಂದಾಗ ಆಗುತ್ತೆ. ಇಡೀ ದೇಶದ ಜನ ಹಾಸನಾಂಬೆಯ ದರ್ಶನಕ್ಕೆ ಬರ್ತಾರೆ. ಅಮಾವಾಸ್ಯೆ ದಿನ, ದೀಪಾವಳಿ ದಿನ ನಾವೆಲ್ಲರೂ ಬಂದಿದ್ದೇವೆ. ನಾನು ಯಾವತ್ತೂ ಕೂಡ ನಮ್ಮ ಸ್ನೇಹಿತರ ಜೊತೆಗೆ, ಕುಟುಂಬದ ಜೊತೆಗೆ ಪ್ರತಿ ವರ್ಷವೂ ಕೂಡ ಹಾಸನಾಂಬೆಯ ದರ್ಶನವನ್ನು ಮಾಡ್ಕೊಂಬಂದಿರೋಂಥ ಒಂದು ಪದ್ಧತಿ ಮುಂಚೆಯಿಂದ ನಡ್ಕೊಂಬಂದಿದೆ. ಆ ತಾಯಿ ಆಶೀರ್ವಾದ ಪಡೆದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ, ಈ ರೀತಿ ಸಾಧು ಸಂತರ ಒಂದು ಕೀರ್ತಿ ಜಾಸ್ತಿ ಆಗಲಿ ಅನ್ನೋಂಥ ಅಪೇಕ್ಷೆಯಿಂದ ಎಲ್ಲ ಭಕ್ತರು ಕೂಡ ಹಾಸನಾಂಬೆಯ ದರ್ಶನವನ್ನು ನಾವೆಲ್ಲ ಮಾಡ್ತೇವೆ. ಅಂಥ ಸಂದರ್ಭದಲ್ಲಿ ನಾನು ಶಿವಮೊಗ್ಗದಿಂದ ಹಾಸನಕ್ಕೆ ಬಂದು ಹಾಸನಾಂಬೆಯ ದರ್ಶನವನ್ನು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಪೂಜ್ಯ ಆನಂದ ಗುರೂಜಿಯವರು ದರ್ಶನ ಸಿಕ್ಕಿದ್ದು ಕೂಡ ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಹಾಗಾಗಿ ಇವತ್ತು ಒಂದು ಕಡೆ ಹಾಸನಾಂಬೆಯ ಆಶೀರ್ವಾದ, ಮತ್ತೊಂದು ಕಡೆ ಆನಂದ ಗುರೂಜಿಯವರ ದರ್ಶನ, ಇದೆಲ್ಲವೂ ಕೂಡ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ಭಾವಿಸ್ತೇನೆ. ದೀಪಾವಳಿಯ ಶುಭಾಶಯಗಳೊಂದಿಗೆ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ. ತುಂಬ ಸಂತೋಷ. ಶಕ್ತಿ ದೇವತೆಯ ಸಾನ್ನಿಧ್ಯದಲ್ಲಿ, ದೇವಿಯ ಆಸ್ಥಾನದಲ್ಲಿ, ಆ ತಾಯಿಯ ಸಾನ್ನಿಧ್ಯದಲ್ಲಿ ಇಂತಾಗ ಆಗುವಂತಹ ವೈಬ್ರೇಷನ್ಸ್ ಇದೆಯಲ್ಲ,
ಸದಾಕಾಲ ಧರ್ಮ ಸಂಸ್ಕೃತಿ ಸಂಪ್ರದಾಯ ಇದರಲ್ಲೇ ನಾವು ಓಡಾಡ್ತಿರ್ತೀವಿ. ಆದರೆ ವರ್ಷಕ್ಕೆ ಇಂತಿಷ್ಟು ದಿನಗಳು ಮಾತ್ರ ದರ್ಶನ ಕೊಡ್ತಕ್ಕಂಥವು ಹಾಸನಾಂಬೆ. ಅಂಥ ಹಾಸನಾಂಬೆ ಇವತ್ತು ಅಮಾವಾಸ್ಯೆ. ನಮ್ಮಲ್ಲಿ ಹಿಂದಿನಿಂದ ಒಂದು ಮಾತಿದೆ, ಅಮಾವಾಸ್ಯೆ ಪೌರ್ಣಮಿ ಅಂದರೆ ಶಕ್ತಿ ದೇವತೆಗಳಿಗೆ ಮತ್ತಷ್ಟು ಶಕ್ತಿ ಜಾಸ್ತಿ ಇರುತ್ತೆ ಅಂತ. ಬಹುಶಃ ಇವತ್ತು ಜನಸಾಗರವೂ ಹಾಗೇ ಇದೆ, ಹಾಗೆ ದರ್ಶನ ಪಡಿತಕ್ಕಂಥವ್ರು ಹಾಗೇ ಇದ್ದಾರೆ. ಇವತ್ತಿನ ದರ್ಶನ ಆ ತಾಯಿನ ನೋಡಿದಾಗ, ಯಾಕೆಂದರೆ ನನಗಿನ್ನ ಮುಂಚೆ ನೀವು ನೋಡ್ಕೊಂಡು ಬಂದುಬಿಟ್ಟಿದ್ದೀರಿ, ಇನ್ನು ಅಮ್ಮನವ್ರ ಅಲಂಕಾರ ದರ್ಶನ ನಾನು ನೋಡಿ ಆನಂದಿಸ್ತೇನೆ. ಆದರೂ ನಿಮ್ಮಲ್ಲಿ ಆ ಕ್ಷಣದಲ್ಲಿ ಅಲ್ಲಿ ಆ ಸಾನ್ನಿಧ್ಯದಲ್ಲಾದಂತಹ ಅನುಭವ ಇದೆಯಲ್ಲ, ಅದು ವರ್ಷಿಡೀ ಹಾಸನಾಂಬೆಯ ದರ್ಶನ ಅಪೇಕ್ಷೆಯನ್ನು ಎಲ್ಲರೂ ಪಡ್ತಾರೆ. ಆ ದಿಕ್ಕಲ್ಲಿ ನಾನು ಕೂಡ ಅಪೇಕ್ಷೆ ಪಡ್ತೇನೆ. ಕೆಲವೇ ದಿನ, 8 ದಿನ 10 ದಿನ ಮಾತ್ರ ವರ್ಷದಲ್ಲಿ ಆ ಹಾಸನಾಂಬೆಯ ದರ್ಶನ ಮಾತ್ರ ಎಲ್ರಿಗೂ ಸಿಗುತ್ತೆ. ಅಂಥ ಒಂದು ಹಾಸನಾಂಬೆಯ ದರ್ಶನ ಇವತ್ತು ಮಾಡಬೇಕು ಅಂತ ವರ್ಷಿಡೀ ಕಾಯ್ಕೊಂಡು ಇವತ್ತು ಬಂದಂಥ ಸಂದರ್ಭದಲ್ಲಿ ಆ ತಾಯಿ ನೋಡಿದ ತಕ್ಷಣ ನಿಜಕ್ಕೂ ಸಂತೃಪ್ತಿ ಆಯಿತು. ನಮ್ಮ ಸಮಾಜಕ್ಕೆ ಮಳೆ ಬೆಳೆ ಬರಲಿ, ಎಲ್ರಿಗೂ ಸಂತೋಷ ಸಿಗಲಿ ಅನ್ನೋಂಥ ಒಂದು ಅಪೇಕ್ಷೆಯಿಂದ ನಾನು ತಾಯಿ ದರ್ಶನ ಮಾಡ್ಕೊಂಬಂದಿದ್ದೀನಿ. ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋಂಥ ವಿಶ್ವಾಸ ಆ ತಾಯಿ ದರ್ಶನ ಆದ ತಕ್ಷಣ ನನಗೆ ಆಗಿದೆ. ಆ ತಾಯಿಯ ಭಾಗ್ಯ ಆಶೀರ್ವಾದ ನಮ್ಮೆಲ್ಲರೂ ಕೂಡ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತುಂಬ ಸಂತೋಷ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಮ್ಮ ಮುಂದಿನ ವಿಜಯಯಾತ್ರೆ ನಿರಂತರವಾಗಿ ನಡೀಲಿ. ಮುಂದಿನ ದಿನಗಳು ತಾಯಿ ಹಾಸನಾಂಬೆಯ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ಹಾಗೆ ರಾಜ್ಯದ ರೈತರಿಗಾಗಿ ಯೋಧರಿಗಾಗಿ ಮಾಡುವಂತಹ ಒಂದು ಸಂಕಲ್ಪ ನಾನು ಸಹಿತ ಮಾಡ್ತಿದ್ದೇನೆ. ಹಾಗೆ ಸದಾಕಾಲ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಇನ್ನಷ್ಟು ಸೇವೆಗಳನ್ನು ರೈತರ ಬಗ್ಗೆ ಸಹಿತ ತಾವು ಕಾಳಜಿ ವಹಿಸಿ, ನಿಮ್ಮ ಪ್ರಾಂತ್ಯದಲ್ಲಿ ರೈತರಿಗಿನ್ನ ಹೆಚ್ಚಿನಾಗಿ ಮಹಿಳೆಯರ ಬಗ್ಗೆ, ಯಾಕೆಂದರೆ ಹಿಂದೆ ಸಹಿತ ನಾನು ನಿಮ್ಮ ಪ್ರಾಂತ್ಯಕ್ಕೆ ಬಂದಾಗ ಮಾರಮ್ಮನ ಜಾತ್ರೆ ಅನಿಸುತ್ತೆ. ಹೌದು, ಆವತ್ತಿನ ದಿವಸ ಹೆಣ್ಮಕ್ಳನ್ನೆಲ್ಲ ಗುಡ್ಡ ಹಾಕಿ ಆ ಹೆಣ್ಮಕ್ಳಿಗೆ ಒಂದೇ ಥರ ಕಾಸ್ಟ್ಯೂಮ್ ಕೊಟ್ಟು ಒಂದೇ ಥರ ಸೀರೆ ಕೊಟ್ಟು ಯಾರಲ್ಲೂ ಒಂದು ತರಹ ಭೇದ ಭಾವ ಇಲ್ದಿರ ಸರಿಸಮಾನವಾದಂತಹ ಮನಸ್ಥಿತಿಯನ್ನು ತಂದು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ನಮ್ಮ ಭಾರತ ದೇಶದಲ್ಲಿ ಸ್ತ್ರೀಯರಿಗೆ ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಇದೆ, ಒಂದು ಸ್ಥಾನಮಾನ ಇದೆ. ಹಾಗೆ ಇವತ್ತು ತಾಯಿಯ ದರ್ಶನ ಮಾಡಿ ರಾಜ್ಯಕ್ಕೆ ಒಳಿತಾಗಲಿ ಅಂತ ನಾವು ಸಹಿತ ಸಂಕಲ್ಪ ಮಾಡ್ತೀವಿ. ಒಳ್ಳೆಯದಾಗಲಿ. ತುಂಬ ಸಂತೋಷ ತಾವು ನಮ್ಮೊಂದಿಗೆ ಮಾತಾಡಿದ್ದು. ನಮ್ಮೊಂದಿಗೆ ಅನ್ನೋದಕ್ಕೆ ನನ್ನ ಜಿ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ಮಾತಾಡಿದ್ದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಒಳ್ಳೆಯದಾಗಲಿ. ಹಾಸನಾಂಬೆ ನಮೋ ಹಾಸನಾಂಬೆ, ಹಾಸನಾಂಬೆ ನಮೋ ಹಾಸನಾಂಬೆ. ಹಾಸನಾಂಬೆಯ ನಾಮವೇ ಜೀವಚೇತನ, ಹಾಸನಾಂಬೆಯ ದರ್ಶನ ಜಾತವೇದಸೇ ಸರ್ವಾಮಸೋಮರಾತ್ಯೇತೋ ನಿದಹ ದಿವೇದಾಹ ಸನಪರ್ಷತತು ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇ ಸುತರಸಿಧರಸೇ ನಮಃ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ, ವರ್ಷಕ್ಕೆ ಒಂದಾವರ್ತಿ ವಿಶೇಷವಾಗಿ ದರ್ಶನವನ್ನು ಕೊಡ್ತಕ್ಕಂಥ ತಾಯಿ ಹಾಸನಾಂಬೆ. ಹಾಸನಾಂಬೆಯ ದರ್ಶನಕ್ಕಾಗಿ, ಹಾಸನಾಂಬೆಯ ಸಮಸ್ತ ಜನ ಉದ್ಧಾರಕ್ಕಾಗಿ, ಲೋಕ ಕಲ್ಯಾಣಾರ್ಥವಾಗಿ, ರೈತರಿಗಾಗಿ ಯೋಧರಿಗಾಗಿ ಎಲ್ಲರಿಗೂ ಸಹಿತ ಒಂದು ಮಹಾ ಸಂಕಲ್ಪವನ್ನು ನಡೆಸೋಣ. ವರ್ಷಕ್ಕೊಮ್ಮೆ ದರ್ಶನ ಕೊಡ್ತಕ್ಕಂಥ ತಾಯಿ, ವಿಶೇಷವಾಗಿರ್ತಕ್ಕಂಥ ದೀಪಾವಳಿ ಹಬ್ಬದಂದು ಅಂದರೆ ಅಮಾವಾಸ್ಯೆ ಎಂದು ತಾಯಿಯ ದರ್ಶನಕ್ಕೆ ನಾವು ಬಂದಿದ್ದೇವೆ. ಬನ್ನಿ ತಾಯಿಯ ದರ್ಶನ ಮಾಡಿ ಬರೋಣ. ಅಂಬಾ ಹಾಸನಾಂಬೆಯ ದರ್ಶನ ರೋಮಾಂಚನ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಹುತ್ತದಲ್ಲಿ ನೆಲೆಸಿರುವಳು ಸಪ್ತ ಮಾತೃಕಾಂಬೆ,
ಸಕಲ ಪಾಪ ಕಳಿವಳಿ. ಓಂ ಜಾತವೇದಸೇ ಸನವಾಮಸೋ ಮಮರಾತೆ ಯತೋ ನಿದಹಾತಿ ವೇದಾಃ ಸನಪರಿಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುದರಸಿದರಸೇ ನಮಃ. ಅಗ್ನೇ ತ್ವನ್ವಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಕೃತ ದುರ್ಗಾಣಿ ವಿಶ್ವಾಂ ಪೌಷ್ಠಪತ್ವೇ ಪದಾರಭುವೇ ಭವಾದೋಕಾಯಿತನಯಾ ಇಷಯೋಃ ವಿಶ್ವಾಣಿನೋ ದುರ್ಗಃ ಜಾತವೇದಸ್ಯ ನನ್ನರಾವಾದುರಿತಾಯಿ ವರ್ಷಿ ಅಗ್ನೇ ಅತ್ರ್ವಗಂ ಮನಸಾ ದೃಣಾನೋ ರುಚನಾಚಿತಕಂ ಸಾಮಾನವಗ್ರಮಗಂ ನಿಗುಂಭವೇನ ಪರಮಾ ಸದಷ್ಟಾತ್ ಸನಪರಿಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತಾಯಿ ಆಸ್ಥಾನದಲ್ಲಿ ಮಹಾಶಕ್ತಿ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿಯಾಗಿ ಶಕ್ತಿ ದೇವತೆಯಾಗಿ ತಾಯಿ ಹಾಸನಾಂಬ ದರ್ಶನ ಕೊಡ್ತಿದ್ದಾಳೆ. ವರ್ಷಕ್ಕೊಂದಾವರ್ತಿ ದರ್ಶನ ಕೊಡ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ಭಕ್ತ ಸಾಗರ ಸಾಕಷ್ಟು ಬರ್ತಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಎಲ್ಲರ ಸಮ್ಮುಖದಲ್ಲಿ ಭಗವತಿಯನ್ನು ದರ್ಶನ ಮಾಡಿ ಇವತ್ತಿನ ದಿವಸ ದೀಪಾವಳಿ ಅಮಾವಾಸ್ಯೆ ಎಂದು ಬುಧವಾರ ಅಮಾವಾಸ್ಯೆ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕ ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಗೋಧೂಳಿ ಲಗ್ನದಲ್ಲಿ ವಿಶೇಷವಾಗಿ ತಾಯಿಯ ದರ್ಶನ ಮಾಡೋಣ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ಹೀಗೆ 3 ಶಕ್ತಿ ದೇವತೆಗಳ ದರ್ಶನ ಮಾಡುವಂಥ ಭಾಗ್ಯ ಹಾಸನದಲ್ಲಿ ಹಾಸನಾಂಬೆಯ ಸಾನ್ನಿಧ್ಯದಲ್ಲಿ. ಬನ್ನಿ ತಾಯಿಯ ದರ್ಶನ ಮಾಡೋಣ, ಅಮ್ಮನವರಿಗೆ ಮಡ್ಲಕ್ಕಿಯನ್ನು ಅರ್ಪಣೆ ಮಾಡೋಣ. ಪುಣ್ಯಕ್ಷೇತ್ರವು ಜಾತ್ರೆಯ ಸಡಗರ ಕಾಣಲೆನಿತು ಸುಂದರ, ಜಾತ್ರೆಯ ಸಡಗರ ಕಾಣಲೆನಿತು. ಭಗವತಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾ ಪ್ರೀತ್ಯರ್ಥಂ ಶ್ರೀ ಹಾಸನಾಂಬಾ ದೇವಿ ನಮಃ. अस्मिन् दिने संकल्पित प्रकारेण भगवत्यांबिका संपूर्ण अनुग्रह प्रसाद सिद्धि द्वारांग ललितां फला त्रिपुर सुंदरी देवताभ्यो नमः. ओम जातवेदसे सनवामसो ममराति सन परिषदति दुर्गाणि विश्वानावे वसन्. ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಮೂಹಿಕವಾದಂಥ ಪ್ರಾರ್ಥನೆ ರೈತರಿಗಾಗಿ, ಯೋಧರಿಗಾಗಿ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಭಗವತಿಯ ಸಾನ್ನಿಧ್ಯದಲ್ಲಿ ಶ್ರದ್ಧಾಭಕ್ತಿಯಾಗಿ ದೇವಿನ ಪ್ರಾರ್ಥನೆ ಮಾಡಿ ವರ್ಷಕ್ಕೊಂದಾವರ್ತಿ ದರ್ಶನ ಕೊಡ್ತಕ್ಕಂಥ ತಾಯಿ ಹಾಸನಾಂಬೆಯ ಪವಾಡ ಸದೃಶವಾಗಿರ್ತಕ್ಕಂಥ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ನಭೂತೋ ನ ಭವಿಷ್ಯತ್. ಒಮ್ಮೆ ದರ್ಶನ ಮಾಡುವಂಥದ್ದೇ ಮಹಾಭಾಗ್ಯ. ಅಂತಹ ಭಾಗ್ಯದಲ್ಲಿ ರಾಜ್ಯದ ಮೂಲೆಗಳಿಂದ ಬರ್ತಿರ್ತಕ್ಕಂಥ ಭಕ್ತಸಾಗರ ಇವತ್ತು ತಾಯಿಯ ದರ್ಶನ ಮಾಡ್ತಿದ್ದೇವೆ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಅಂಬಾಯೈ ನಮೋ ನಮಃ. ಓಂ ಶ್ರೀಂ ಲಲಿತಾಯೈ ನಮಃ. ಓಂ ದುರ್ಗಾಯೈ ನಮಃ. ಓಂ ಚಕ್ರೇಶ್ವರಿ ನಮಃ. ಓಂ ಚಕ್ರದಾಯಿನಿ ನಮಃ. ಓಂ ಸಿಂಹಾಸನೇಶ್ವರಿ ನಮಃ. ಓಂ ಭಗವತಿ ನಮಃ. ಓಂ ಮಹಾಕಾಳಿ ನಮಃ. ಓಂ ಬ್ರಾಹ್ಮ್ಯೈ ನಮಃ. ಓಂ ಮಾಹೇಶ್ವರ್ಯೈ ನಮಃ. ಓಂ ಕೌಮಾರ್ಯೈ ನಮಃ. ಓಂ ವೈಷ್ಣವ್ಯೈ ನಮಃ. ಓಂ ವಾರಾಹ್ಯೈ ನಮಃ. ಓಂ ಇಂದ್ರಾಣ್ಯೈ ನಮಃ. ಓಂ ಚಾಮುಂಡಾಯ ನಮಃ. ಓಂ ಚಂಡಿಕಾಯ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಸುಭಗಾಯ ನಮಃ. ಓಂ ಸುಪ್ರಸನ್ನಾಯ ನಮಃ. ಓಂ ಪ್ರಸನ್ನಾಭಿಮುಖಾಯ ನಮಃ. ಓಂ ಚತುರ್ಭುಜಾಯ ನಮಃ. ಓಂ ಚಂದ್ರಕಲಾಯ ನಮಃ. ಓಂ ಲಲಿತೆ ನಮಃ. ಶ್ರೀಮತೆ ನಮಃ. ದುರ್ಗಾಯ ನಮಃ. ಸಕಲ ದುಃಖ ನಿವಾರಣೀ ನಮಃ. ಶ್ರೀಮತೆ ನಮಃ. ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. हासनाम्बायै नमः. श्री हासनाम्बायै नमः. हासनाम्बायै नमः. श्री हासनाम्बायै नमः. ಈ ವರ್ಷದ ಕಾರ್ಯಕ್ರಮ ಬಹಳ ಅದ್ದೂರಿತವಾಗಿ ನಡೀತಾ ಇದೆ. ಜಗನ್ಮಾತೆ ತಾಯಿ ಆಶೀರ್ವಾದ ಎಲ್ಲ ಇದೆ. ನಿಮ್ಮ ಇಲ್ಲಿ ಅರ್ಚನೆ ಮಾಡ್ತಕ್ಕಂತಹ ಅರ್ಚಕ ವರ್ಗ ಎಲ್ಲರಿಗೂ ಸಹಿತ ಭಗವತಿ ಅನುಗ್ರಹ ಉಂಟಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಮಂಗಳಾನಿ ಭವಂತು.
ಹಗಲಿರಲು ಶ್ರಮಿಸ್ತಕ್ಕಂತಹ ದಿನದ 24 ಗಂಟೆ ತಾಯಿ ದರ್ಶನ ಕೊಡ್ತಿರ್ತಕ್ಕಂತಹ ಅರ್ಚಕ ಬಾಂಧವರು ಹಾಗೂ ಆಡಳಿತ ಮಂಡಳಿ ಎಲ್ಲರಿಗೂ ಸಹಿತ ಶುಭವಾಗಲಿ. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಇಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಇನ್ನಷ್ಟು ವಿಶೇಷವಾಗಿ ನಡೀಲಿ, ಒಳ್ಳೆಯದಾಗಲಿ. ಭಗವತಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ. बोलो हासनांबा माता की, बोलो हासनांबा माता की, बोलो हासनांबा माता की, बोलो हासनांबा माता की. श्री हासनांबायै नमः. गणानान्त्वा गणपति कुम्भवामहे कविं कवीनार्पमश्वस्तं ज्येष्ठराजं ब्रह्मणां ब्रह्मणस्वद आनष्टन्वन्नोतविस्सीद साधनं ಮಹಾಗಣಾಧಿಪತಯೇ ನಮಃ. ತಾಯಿ ಹಾಸನಾಂಬಾಳ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಗಣಪ ದರ್ಬಾರ್ ಗಣಪ ಅಂದರೆ ತನ್ನ ಆಳ್ವಿಕೆಯಲ್ಲಿ ಎಲ್ಲವೂ ಸಹಿತ ಸುಭಿಕ್ಷವಾಗಿ ನೆಮ್ಮದಿಯುತವಾಗಿ ವಿಶೇಷವಾದಂಥ ರೀತಿಯಲ್ಲಿ ಕಾಯಕವನ್ನು ಕಾಪಾಡ್ತಕ್ಕಂತಹದ್ದು. ಅಂತಹ ಗಣಪನ ಆಸ್ಥಾನದಲ್ಲಿ ನಾವು ಇವತ್ತು ದಿವಸ ಇದ್ದೇವೆ. ಗಣಪನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಭಗವಂತನ ಆಶೀರ್ವಾದ ಪಡೆಯೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. बोलो सिद्धिविनायक महाराज की, बोलो दरबार महागणपति की. ಜಯನಾಳಿದ ॐ आशास्तेयं यजमानोऽसौ आयुराशास्ते भूयो अविष्करणमाशास्ते. ओम नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः. ಉದ್ಭವ ಕಾಡುಸಿದ್ದೇಶ್ವರರ ಆಸ್ಥಾನ ತಾಯಿ ಹಾಸನಾಂಬಾಳ ಸಾನ್ನಿಧ್ಯದಲ್ಲಿ ಉದ್ಭವ ಕಾಡುಸಿದ್ದೇಶ್ವರ ಇರತಕ್ಕಂಥದ್ದು. ಸಿದ್ದೇಶ್ವರರಿಗೆ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳು ನಡೀತಕ್ಕಂಥದ್ದು. ವರ್ಷದ 365 ದಿವಸ ಕಾಡುಸಿದ್ದೇಶ್ವರರ ದರ್ಶನ ಆಗುತ್ತೆ. ಆದರೆ ಹಾಸನಾಂಬಾಳ ದರ್ಶನ ಮಾತ್ರ ತಿಥಿ ವಾರ ನಕ್ಷತ್ರ ಯೋಗ ಕರಣ ಪಂಚಾಂಗ ರೀತಿ ಆಗುತ್ತೆ. ಏನೇ ಆದರೂ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಕಲ್ಪವಲ್ಲಿ ತಾಯಿ ಹಾಸನಾಂಬಾಳ ದರ್ಶನ ಸಂಪೂರ್ಣವಾಗಿ
ಸಿಂಹಾಸನ ಪುರಿದುವೆ ಮೋಕ್ಷಧಾಮ, ಹಾಸನಾಂಬೆ ನೆಲೆಸಿರುವ ಪುಣ್ಯಧಾಮ, ಸಪ್ತ ಮಾತೃಕೆಯರ ದಿವ್ಯಧಾಮ, ಜನುಮೇ ಜಯನಾಳಿದ ರಮ್ಯಧಾಮ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗಜ್ವಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ ಹರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರಸ್ಫುರದೃಗಂಧ ಸಂತತಿ ಪ್ರಮೋದಮಾನ ಮಾನಸಿ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುಂದರಾಪದಿ ರುಚಿದಿಗಂಬರೇ ಮನೋವಿನೋದಮೇತು ವಸ್ತುನಿ. ಶಿವನ ಮನೆಗೆದ್ದಂತಹ ರಾವಣ, ಅಂತಹ ರಾವಣನಿಗೂ ಸಹಿತ ಇಲ್ಲಿ ಉತ್ಸವ ಇದೆ. ರಾವಣ ಶಿವಭಕ್ತ, ಆತ್ಮಲಿಂಗವನ್ನೇ ಪ್ರಸಾದವಾಗಿ ತಂದಂತಹವನು. ಹಾಗಾಗಿ ರಾವಣನ ಇತಿಹಾಸ ಸಾಕಷ್ಟು ಇದೆ. ಹಾಗೆ ರಾವಣ ವಿಶೇಷವಾಗಿರ್ತಕ್ಕಂತಹ ಒಂದು ಬ್ರಾಹ್ಮಣ ರೂಪನಾಗೂ ಸಾಕಷ್ಟು ಅರ್ಥಗರ್ಭಿತವಾದಂತಹ ಅನುಷ್ಠಾನಗಳನ್ನು ಸಹಿತ ನಿರಂತರವಾಗಿ ನಡೆಸ್ಕೊಂಡ್ಬಂದಂಥವನು. ಶಿವನ ಆರಾಧನೆ ನಿತ್ಯ ಕಾಯಕವಾಗಿಟ್ಕೊಂಡಿದ್ದಂಥವನು. ಅಂತಹ ರಾವಣನಿಗೆ ವಿಶೇಷವಾಗಿರ್ತಕ್ಕಂಥ ತಾಯಿ ಹಾಸನಾಂಬಳ ಸಾನ್ನಿಧ್ಯದಲ್ಲಿ ಉತ್ಸವ ನಡೀತಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿ, ಪತ್ರದ ಜೊತೆಗೆ ಒಂದು ಉಡುಗೊರೆಯನ್ನು ಕೂಡ ಕಳಿಸಿದ್ದಾರೆ ನಿಮಗೆ. ಮಂಜುಳಾ ಅವರು. ಒಳ್ಳೆಯದಾಗಲಿ. ಭಗವತಿ ಶ್ರೀ ರಾಧರಾಧೇಶ್ವರಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಜೊತೆಗೆ ಶ್ರೀನಿವಾಸ್ ಶರ್ಮಾ ಅವರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಗುರುಜಿ, ನಾನು ಮಂಜುಳಾ ಅಂತ, ನಿಮ್ಮನ್ನೇ ನನ್ನ ಅಣ್ಣ ಅಂತ ಭಾವಿಸಿದ್ದೇನೆ. ನೀವು ಹೇಳುವಂಥ ಅನುಷ್ಠಾನ ಹಿತನುಡಿಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಅದರಿಂದ ಒಳಿತು ಕೂಡ ಆಗಿದೆ. ನಾವು ತಕ್ಕಮಟ್ಟಿಗೆ ಚೆನ್ನಾಗೇ ಇದ್ದೇವೆ ಗುರುಜಿ. ನನ್ನದೊಂದು ಚಿಕ್ಕ ಕೋರಿಕೆ, ವಸ್ತ್ರ ಕಳಿಸೋದಕ್ಕೆ ದಯವಿಟ್ಟು ತಪ್ಪು ಭಾವಿಸಬಾರ್ದು. ಮತ್ತು ಅಣ್ಣನಿಗೆ ನನ್ನ ಕಡೆಯಿಂದ ಚಿಕ್ಕದೊಂದು ಉಡುಗೊರೆ ಅಂತ ಕಳಿಸಿದ್ದೇನೆ. ಒಂದೇ ಒಂದು ಸಲ ನೀವು ಹೆಗ್ಲ ಮೇಲೆ ಹಾಕ್ಕೊಳ್ಬೇಕು ಅಂತ ಕಳಿಸಿದ್ದಾರೆ, ಕೇಳ್ಕೊಂಡಿದ್ದಾರೆ. ನಾನು ನೀವು ಆ ಥರ ಹಾಕ್ಕೊಂಡ್ರೆ ನಾನೇ ಒಂದು ಹಾಕಿದಷ್ಟು ಖುಷಿ ಆಗುತ್ತೆ ಗುರುಜಿ ಅಂತ. ಅದು ನಮ್ಮ ತಾಯಿ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ವಿನಂತಿ ಗುರುಜಿ. ಅವ್ರ ಫೋಟೋ ಕಳಿಸ್ಕೊಟ್ಟಿದ್ದಾನೆ. ಅವ್ರಿಗೀಗ 65 ವರ್ಷ. ನಮ್ಮ ತಾಯಿ ನಮ್ಮ ಬಗ್ಗೆ, ನಮ್ಮ ಮನೆ ಬಗ್ಗೆ, ಮನೆಯವ್ರ ಸಲುವಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ, ಇವಾಗ ನಾವು ಸ್ವಲ್ಪ ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಅವರೇ ಕಾರಣ. ಆದರೆ ಅವರ ಆರೋಗ್ಯ ಈಗ ತುಂಬ ಚಿಂತಾಜನಕ ಆಗೋ ಥರ ಆಗಿದೆ ಗುರುಜಿ. ಅಮೃತ ಬಿಂದುನ ಅವರು ಪ್ರತಿದಿನ ಸೇವಿಸ್ತಾ ಬಂದಿದ್ದಾರೆ. ಹಾಗಾಗಿ ಒಂದಿಷ್ಟು ಪರವಾಗಿಲ್ಲ ಅನ್ನೋದಾದರೂ ಕೂಡ ಪ್ರತಿದಿನ ಬ್ಯಾಕ್ ಪೇನ್, ಹೊಟ್ಟೆ ನೋವು, ಈ ರೀತಿ ಕಾಲು ನೋವು ಏನೋ ಒಂದು ಬರ್ತಾನೆ ಇರುತ್ತೆ. ಇದೆಲ್ಲ ಸರಿ ಹೋಗಿ ಅವ್ರು ಆರೋಗ್ಯವಾಗಿರಬೇಕು. ಇದಕ್ಕೆ ಏನಾದರೂ ತಿಳಿಸ್ಕೊಡಿ ಅಂತ ಕೇಳಿ. ಖಂಡಿತಮ್ಮ. ಈ ತಾಯಿ, ಆ ತಂಗಿ ಇಟ್ಟಿರ್ತಕ್ಕಂತಹ ಅಭಿಮಾನ, ನೀವು ಕಳಿಸಿರ್ತಕ್ಕಂಥ ನಿಮ್ಮ ಕಣ್ಣರೇಖೆ, ತಾವು ಕಣ್ಣರೇಖೆ ಕಳಿಸಿದ್ದೀರಿ, ತಾಯಿ ಬಗ್ಗೆ ಕೇಳಿದ್ದೀರಿ. ಖಂಡಿತ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ ಅಮೃತ ಬಿಂದುನ ನಿರಂತರವಾಗಿ ತೆಗೆದುಕೊಳ್ತಾ ಇದ್ದೀರಿ. ಇದು ನಿಮ್ಮ ಆರೋಗ್ಯದಲ್ಲಿ ತುಂಬ ಚೇತರಿಕೆಯನ್ನು ತಂದುಕೊಡುತ್ತೆ, ಅದರಲ್ಲಿ ಎರಡೇ ಮಾತಿಲ್ಲ. ಹಾಗೆ ಈ ಶಾಲು ಈ ಅಣ್ಣನ ಕಳಿಸಿದ್ದೀರಲ್ಲ, ಈ ಶಾಲು ನಾನು ಅಲ್ಲಿಟ್ಟಿದ್ದು ನನ್ನ ತಪ್ಪು. ನಾನು ಕೊಟ್ಟ ತಕ್ಷಣ ನನ್ನ ಮೇಲೆ ಹಾಕ್ಕೊಳ್ಬೇಕಾಗಿತ್ತು. ನಾನು ತಪ್ಪು ಮಾಡಿದೆ. ಬಹುಶಃ ನನ್ನ ತಪ್ಪು ನಿನಗೆ ಅರಿವಾಗಿ ಇಮ್ಮಿಡಿಯೇಟಾಗಿ ನೀನು ಆ ಕಾಗದದಲ್ಲಿ ಒಳಗನ್ಸು ಹೇಳ್ಬಿಡ್ತೇನೋ. ಈ ಶಾಲು ನಾನು ಹಾಕ್ಕೊಳ್ತೇನೆ. ನೋಡಿ, ನನಗೆ ಭಾಳ ಸಂತೋಷ ಆಯಿತು. ಈ ಶಾಲನ್ನ ನಾನು ಯಾರಿಗೂ ಕೊಡಲ್ಲ. ಸಾಮಾನ್ಯಕ್ಕೆ ಯಾರಿಗೆ ನನಗೆ ಶಾಲು ಹೊದಿಸಿದವ್ರಿಗೆಲ್ಲ ನಾನು ಪುನಃ ರಿಟರ್ನ್ ಅವರಿಗೆ ಹಾಕ್ಬಿಡ್ತಾ ಇರ್ತೇನೆ. ಆದರೆ ಈ ಶಾಲನ್ನು ನನ್ನ ಮನೆಗೆ ತೊಗೊಂಡು ಹೋಗ್ತೇನೆ. ಇದು ನಿನ್ನ ಮೇಲೆ ಇರುವಂತಹ, ನೀನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಆ ವಿಶ್ವಾಸ, ಗುರುಭಕ್ತಿ, ಜೊತೆಗೆ ನೀನು ಅಣ್ಣ ಅಂತ ಹೇಳಿದ್ಯಲ್ಲ ತಾಯಿ, ಈ ತಂಗಿ ಕೊಟ್ಟಂಥ ಈ ಶಾಲು ನಾನು ಇಟ್ಕೊಳ್ತೇನೆ. ಒಳ್ಳೆಯದಾಗಲಿ. ಹಾಗೆ ನಿನ್ನ ತಾಯಿ ಆರೋಗ್ಯದ ಬಗ್ಗೆ ನೀನು ಕೇಳಿರ್ತಕ್ಕಂಥ ಮಾತಿದೆಯಲ್ಲ, ನಿನ್ನ ತಾಯಿಯವರ ಆರೋಗ್ಯದಲ್ಲಿ ಅವರ ಕಣ್ಣರೇಖೆಯಲ್ಲಿ ಅವರು ತುಂಬ ಸುಸ್ತಾಗಿದ್ದಾರೆ, ಅದು ಸತ್ಯ. ಅವರ ಪ್ರಸ್ತುತ ಇರ್ತಕ್ಕಂಥ ಗ್ರಹಗತಿಗಳು ಅವ್ರನ್ನ ಅಷ್ಟು ಬೇಗ ಚೇತರಿಸ್ಕೊಳ್ಳೋದಕ್ಕೆ ಬಿಟ್ಕೊಡೋದಿಲ್ಲ. ಆದರೂ ಅವರಲ್ಲಿ ಒಂದು ಒಳ್ಳೆ ಚೇತನವನ್ನು, ಒಳ್ಳೆ ಶಕ್ತಿಯನ್ನು, ಅವ್ರಿಗೆ ಒಳ್ಳೆ ಪಾಸಿಟಿವ್ ಆಗಿ ಅವರು ಯಾವಾಗಲೂ ಆರೋಗ್ಯಕರವಾಗಿರಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರವನ್ನು ನಾನು ತಿಳಿಸ್ಕೊಡ್ತೇನೆ. ಇದಕ್ಕೆ ಭಾಳ ಸಿಂಪಲ್ ರೆಮಿಡಿ. ಒಂದು ಚೆನ್ನಾಗಿರ್ತಕ್ಕಂಥ 1 ಲೀಟರ್ ನೀರನ್ನ ಚೆನ್ನಾಗಿ ಕುದಿಸಿ ಬಿಸಿ ಮಾಡಿ, ಅದಕ್ಕೆ 1 ಸ್ಪೂನಷ್ಟು ಸೋಂಪು ಹಾಕಿ.
ಸೋಂಪು ಅಂತಕ್ಕಂಥದ್ದು ಸಾಮಾನ್ಯ ಊಟ ಆದಮೇಲೆ ಸೋಂಪು ಅನ್ನೋದು ಇದೆಯಲ್ಲ, ಅದನ್ನು ಎಲ್ಲರೂ ತಿನ್ನೋದು ಕೊಡ್ತಾರೆ. ಅದು ಆರೋಗ್ಯದಲ್ಲಿ ಆ ಊಟದಲ್ಲಿರ್ತಕ್ಕಂಥ ವಿಷ ಪದಾರ್ಥವೇನಿದ್ರು ಅಕಸ್ಮಾತ್ ಕೆಲವೊಮ್ಮೆ ನಾವು ತಿನ್ನೋ ಆಹಾರದಲ್ಲಿ ಕೆಲವು ವಿಷಚೂರ್ಣಗಳಿರುತ್ತೆ, ಗೊತ್ತಿಲ್ಲ, ಅಥವಾ ಏನಾದರೂ ಒಂದಿಷ್ಟು ಬೇರೆ ಕೆಮಿಕಲ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ರಿಯಾಕ್ಟ್ ಆಗ್ಬೋದು. ಅನ್ನ ಆಹಾರದಲ್ಲಿ ನಾವು ತಿನ್ನುವ ಪದಾರ್ಥದಲ್ಲಿ ಇವತ್ತಿಗೂ ಸಹಿತ ಹೋಟ್ಲುಗಳಲ್ಲಿ ಊಟ ಆದ ತಕ್ಷಣ ಸೋಂಪು ಕೊಡ್ತಾರೆ. ಕಾರಣ ಏನು ಗೊತ್ತಾ? ಅಕಸ್ಮಾತ್ ಏನಾದರೂ ಅದರಲ್ಲಿ ಕೆಲವು ಪದಾರ್ಥಗಳಿದ್ದರೆ, ಏನಾದರೂ ನಮ್ಮ ದೇಹಕ್ಕೆ ಒಗ್ಗದಿರಿರ್ತಕ್ಕಂಥ ಪದಾರ್ಥ ಇದ್ದರೆ, ನಮ್ಮ ದೇಹಕ್ಕೆ ಅದು ಒಗ್ಗೋದಿಲ್ಲ, ಅಲ್ಲಿ ನಮಗೆ ಬೇರೆ ರಿಯಾಕ್ಟ್ ಆಗುತ್ತೆ, ಬೇರೆ ಸಮಸ್ಯೆ ಆಗುತ್ತೆ ಅಂದರೆ ಆ ಒಂದಿಷ್ಟು ಸೋಂಪನ್ನು ಬಾಯಿಗೆ ಹಾಕ್ಕೊಂಡು ಅಗದು ಆ ರಸ ನುಂಗ್ಬಿಟ್ರೆ ಅದರಲ್ಲಿರ್ತಕ್ಕಂಥ ವಿಷಚೂರ್ಣಗಳೆಲ್ಲ ಕರಗಿ ಹೋಗ್ಬಿಡುತ್ತೆ. ಅಂತಹ ಒಂದು ಅದ್ಭುತವಾದ ಶಕ್ತಿ ಆ ಸೋಂಪಲ್ಲಿದೆ. ಆ ಸೋಂಪಲ್ಲಿರ್ತಕ್ಕಂತಹ ಅಂಶವನ್ನು 1 ಲೀಟರ್ ನೀರನ್ನು ಚೆನ್ನಾಗಿ ಕುದಿಸಿ 1 ಅಥವಾ 2 ಸ್ಪೂನಷ್ಟು ಸೋಂಪನ್ನು ಅದರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕನಿಷ್ಠ ಪಕ್ಷ ಒಂದು 3/4 ಲೀಟ್ರ್ ಆಗೋ ತನಕ, 1 ಲೀಟರ್ ನೀರು 3/4 ಲೀಟ್ರ್ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದನ್ನು ಶೋಧಿಸ್ಕೊಂಡು ನಿಧಾನಕ್ಕೆ ಒಂದು ಬಾಟ್ಲಲ್ಲಿ ಹಾಕಿ ಇದನ್ನು ಅಮ್ಮನಿಗೆ 9 ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ 1 ಲೋಟ ನೀರು ಕೊಡಿ. ಡೈಲಿ ಕೊಡ್ತಾ ಬನ್ನಿ. ಸಾಧ್ಯವಾದಷ್ಟು ಅವರೊಬ್ಬರೇ ಅಂತಲ್ಲ, ಯಾರು ಬೇಕಾದ್ರೂ ಇದನ್ನು ಉಪಯೋಗಿಸ್ಬೋದು. ಇದರಿಂದ ತುಂಬ ಎನರ್ಜಿ ಇರುತ್ತೆ, ಚರ್ಮದ ಕಾಂತಿ ಇರುತ್ತೆ, ಮತ್ತು ಸುಸ್ತು ಅನ್ನೋದು ಕಂಟ್ರೋಲ್ ಆಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ರೂ ಅದೊಂದು ರಾಂಬಾಡದಂತೆ ಕೆಲಸ ಮಾಡುತ್ತೆ. ನೋಡಿ, ಒಂದು ಸೋಂಪಿಂದ ಎಷ್ಟು ಪರಿಹಾರಗಳಿದೆ. ನಿಜಕ್ಕೂ ಹೇಳಬೇಕಂದ್ರೆ ಸೋಂಪಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿದೆ. ಅದರಿಂದಲೇ ಹಿಂದಿನ ಪದ್ಧತಿ, ಹಿಂದಿನ ಪರಂಪರೆ ಹೇಗಿದೆ ಅಂದರೆ, ನಾವು ತಿನ್ನೋ ಆಹಾರ ಏನೇ ಇದ್ರೂ ಸಹಿತ ಒಂದಿಷ್ಟು ಲಾಸ್ಟಿಗೆ ಅಡಿಕೆ ಆಗಲಿ ಸೋಂಪಾಗಲಿ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಸೋಂಪು ತಿಂದುಬಿಟ್ರೆ ಈ ಸಮಸ್ಯೆಯಿಂದ ಪಾರಾಗ್ಬೋದು. ಸೋಂಪು ಜೊತೆ ಅರ್ಧ ಏಲಕ್ಕಿ ಸೇರಿಸಿದೆ ಅಂದ್ಕೊಳ್ಳಿ, ಇನ್ನು ಬೇರೆ ಏನೇ ಸೈಡ್ ಎಫೆಕ್ಟ್ಸ್ ಇದ್ದರೂ ಬೇಗ ಹೋಗುತ್ತೆ. ಅಮ್ಮನ ಇನ್ನು ಬೇರೆ ಯಾವುದೇ ತರಹ ಸಮಸ್ಯೆ ಏನಿಲ್ಲ, ಭಯಪಡಬೇಕಾದಿಲ್ಲ. ಅಮ್ಮನ ಆರೋಗ್ಯ ಬೇಗ ಗುಣ ಆಗುತ್ತೆ. ಧೈರ್ಯವಾಗಿರ್ತಾಯಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪತ್ರವನ್ನು ಬರೆದಕ್ಕಾಗಿ, ಜೊತೆಗೆ ವಿಶೇಷವಾದಂತಹ ಉಡುಗೊರೆಯನ್ನು ಕಳಿಸಿದ್ದಕ್ಕಾಗಿ ಮಂಜುಳಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಸವಿತಾ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಮನೆಯವರ ಬಗ್ಗೆ ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ನಿಮ್ ಕರೆಗೆ ಬಹಳ ಧನ್ಯವಾದಗಳು ಮೇಡಮ್. ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೆಯವರಿಗೆ 2 ಸತಿ ಆಪರೇಷನ್ ಆಗಿದೆ ಗುರುಜಿ. ಒಂದು 10-12 ವರ್ಷ ಆಯ್ತು ಗುರುಜಿ. ಆದ್ರೆ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹಲೋ ಹಲೋ ಹೋಲ್ಡ್ ಆಗಿದೆ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ಹೋಲ್ಡ್ಗೆ ಅದು ಮಾತಾಡ್ತಿರ್ಬೇಕಾರೆ ಬಟನ್ ಹೋಲ್ಡ್ ಕಿವಿ ಇದಾಗೋದು ಏನೋ ಒಂದು ಆಗಿರುತ್ತೆ. ಅದು ಈಗೆಲ್ಲ ಟಚ್ ಫೋನ್ಗಳು ಇವೆಲ್ಲ ಸ್ಕ್ರೀನ್ ಅಲ್ಲಿ. ಹೌದು, ಅದಕ್ಕೆ ಹಿಂದಿನ ಹಳೆ ಫೋನೇ ಕರೆಕ್ಟ್ ಆಗಿತ್ತು, ಆ ಬಟನ್ ಇದು ಮಾಡೋದು. ಇವಾಗೆಲ್ಲ ಒಂದು ಸ್ವಲ್ಪ ಟಚ್ ಆದರೆ ಹೋಗ್ಬಿಡುತ್ತೆ. ಹೌದು, ಇರಲಿ. ಆ ತಾಯಿ ಆ ಕುಟುಂಬದಲ್ಲಿರ್ತಕ್ಕಂಥ ನೋವಿನ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಕುಟುಂಬದಲ್ಲಿರ್ತಕ್ಕಂಥ ನೋವು ಆದಷ್ಟು ಬೇಗ ದೂರ ಆಗಲಿ. ಭಗವತಿಯ ಮಹಾಸುದರ್ಶನನ ಧನ್ವಂತರಿ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಆ ಕುಟುಂಬಕ್ಕಿರಲಿ. ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಡಲಿ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೆ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಬಹಳ ವಿಶೇಷವಾಗಿ ಶುಭ ಮಂಗಳವಾರ ಬಂದಿರತಕ್ಕಂಥದ್ದು. ಮಂಗಳವಾರ ದೇವಿಯ ಶಕ್ತಿ ದೇವತೆಯ ಸಂಪೂರ್ಣ ಅನುಗ್ರಹ, ನಿಮ್ಮೆಲ್ಲರ ಕುಲದೇವತೆಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ, ನನಗೂ ಕೂಡ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ. ಯಾಕೆ ಅಂದರೆ
ಇವತ್ತಿನ ದಿವಸ ಗುರುಗಳು ಕೂಡ ತಿಳಿಸ್ಕೊಟ್ಟಿಲ್ಲ. ತಾವೆಲ್ಲರೂ ಕೂಡ ಇವತ್ತಿನ ದಿವಸ ರಾಶಿಗಳ ಬಗ್ಗೆ ಸಾಕಷ್ಟು ಕಾತುರತೆಯನ್ನು ಉಂಟು ಮಾಡ್ಕೊಂಡಿದ್ದೀರಿ. ಮನಸ್ಸಿನಲ್ಲಿ ಒಂದು ದೊಡ್ಡ ಆಲೋಚನೆ ನಿಮ್ಗೆಲ್ರಿಗೂ ಕೂಡ ಉಂಟಾಗಿದೆ. ಯಾಕೆ ಅಂದರೆ ಮನೋಗತ ಪ್ರಶ್ನಾತಂತ್ರ ಅಂದರೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಭಯವೇ. ಯಾಕೆಂದರೆ ಅದೊಂಥರ ಲಕ್ಕಿ ಡಿಪ್ ಇದ್ದಂಗೆ, ಶುಭನ ಮಿಶ್ರನ ಅಶುಭನ ಅನ್ನೋ ರೀತಿ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಪ್ರತಿಯೊಬ್ಬರು ಕೂಡ ದೇವಿಯನ್ನು ಪ್ರಾರ್ಥನೆ ಮಾಡಿ ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಕುಲದೇವತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ದುರ್ಗಾಯೇ ನಮಃ. ಮೊದಲನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮಹಾಕಾಳಿಯೇ ನಮಃ. ಎರಡನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮಹಾಲಕ್ಷ್ಮೀ ನಮಃ. ಮೂರನೇದಾಗಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಶ್ರೀಂ ಕ್ಲೀಂ, ಓಂ ಶ್ರೀಂ ಕ್ಲೀಂ, ಓಂ ಶ್ರೀಂ ಕ್ಲೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ದುಂ ದುರ್ಗಾಯೇ 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 ನಮಃ. ಬಹಳ ವಿಶೇಷವಾಗಿ ಓಂ ಶ್ರೀಂ ಕ್ಲೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಮಿಶ್ರ ಫಲದಲ್ಲಿರತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಮಿಶ್ರ ಫಲದಲ್ಲಿರತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರತಕ್ಕಂಥ ರಾಶಿಗಳವರು ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಆದರೆ ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಪ್ರಾರಂಭದ ಹಂತದಲ್ಲಿ ಏನನ್ನಾದರೂ ಯೋಚನೆ ಮಾಡಬೇಕಾದ್ರೆ ಒಂದಷ್ಟು ನೆಗೆಟಿವ್ ಥಾಟ್ಸ್ ಬರ್ತಕ್ಕಂಥದ್ದು ಇರುತ್ತೆ. ಅಂದರೆ ಏನನ್ನಾದರೂ ಯೋಚನೆ ಮಾಡಬೇಕಂದ್ರೆ ನನ್ನ ಕೈಯಿಂದ ಆಗುತ್ತೋ ಆಗಲ್ವೋ ಎಂಬತಕ್ಕಂಥ ಮನೋಭಾವ, ಯಾವುದನ್ನಾದರೂ ಒಂದು ಚೂರು ಮುಂದಕ್ಕೆ ಹೋಗಬೇಕು ಅಂದರೆ ನಾನು ಈ ಒಂದು ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನ ಇಲ್ವಾ ಎಂಬತಕ್ಕಂಥ ಮಿಶ್ರ ಮನಸ್ಥಿತಿ, ಸಂಕೋಚದ ಸ್ವಭಾವ. ಏನನ್ನಾದರೂ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದರೆ ಭಯದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ, ನನ್ನ ಕೈಯಲ್ಲಿ ಆಗತ್ತಾ ಇಲ್ವಾ ಎಂಬತಕ್ಕಂಥ ಪರಿಸ್ಥಿತಿ. ದೂರಭಾರ ಪ್ರಯಾಣ ಮಾಡಬೇಕಾದ್ರೂ ಅಂದರೂ ಸಾಕಷ್ಟು ಗೊಂದಲದ ವಾತಾವರಣನೇ ಸೃಷ್ಟಿಯಾಗಿರುತ್ತೆ. ಇಷ್ಟು ದೂರ ನಾನು ಹೋಗಬೇಕಾ, ಅಷ್ಟು ದೂರ ಹೋದ್ಮೇಲೆ ನಾನು ಆ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಾ ಇಲ್ವಾ ಎಂಬತಕ್ಕಂಥ ಮನಸ್ಥಿತಿಯಲ್ಲಿರ್ತಾರೆ. ಆದರೆ ನಾನು ಹೇಳೋದೇನಪ್ಪ ಅಂದರೆ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಸೂಚಿಸ್ತಾ ಇರ್ತಕ್ಕಂಥದ್ದೇನಪ್ಪ ಅಂದರೆ ಪ್ರಾರಂಭದ ಹಂತದಲ್ಲಿ ಮಂದಗತಿಯಿಂದ ಸಾಗಿದ್ದೇ ಆದರೂ ಅಂತ್ಯದ ಸಮಯದಲ್ಲಿ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬೆಳಗಿನ ಜಾವ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಅಷ್ಟೇ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಈ ಸಮಯದಲ್ಲಿ ಮಾತ್ರ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದಿರುತ್ತೆ. ಆದರೆ 2 ಗಂಟೆ ಆದ ನಂತರ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ತಾವು ಏನನ್ನಾದರೂ ಚಿಂತನೆಯನ್ನು ಮಾಡಿದ್ರೂ ಕೂಡ ಆ ಒಂದು ಸಮಯದಲ್ಲಿ ಎಲ್ಲವೂ ಕೂಡ ಸಿದ್ಧಿಸ್ತಕ್ಕಂಥದ್ದು ಇರುತ್ತೆ. ನಾನು ಹೇಳೋದೇನಪ್ಪ ಅಂದರೆ ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡಬೇಕಾದ್ರೆ, ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ವಿಮರ್ಶೆ ಮಾಡಬೇಕಾದ್ರೆ, ಯಾವುದಾದ್ರೂ ಒಂದು ಹೊಸತಿನ ಬಗ್ಗೆ ಚಿಂತನೆಯನ್ನು ಮಾಡಬೇಕಾದ್ರೆ, ಯಾವುದಾದ್ರೂ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದ್ರೆ 2 ಗಂಟೆ ನಂತರ ಅದನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು, ಅದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಮಾಡಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲಿ ಬಂದಿರತಕ್ಕಂಥ ದೋಷಗಳಿಂದ ಸಂಕಷ್ಟಗಳಿಂದ ದೂರ ಆಗಬೇಕು ಅಂದರೆ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಭಗವಂತನನ್ನು ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕಣಗಲೆ ಹೂವು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಗೆ ಕಣಗಲೆ ಹೂವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಅಲ್ಲಿ ಭಗವಂತನ ಸನ್ನಿಧಾನಕ್ಕೆ ಹೋಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಆದರೆ ಕೊಡ್ತಕ್ಕಂಥದ್ದು ಕಣಗಲೆ ಹೂವು ಭಗವಂತನಿಗೆ. ಆದರೆ ಅಲ್ಲಿರ್ತಕ್ಕಂಥ ಋತ್ವಿಜರ ಹತ್ರ ತಾವೆಲ್ಲರೂ ಕೂಡ ಕೇಳಿ ತುಳಸಿಯ ಪ್ರಸಾದವನ್ನು ಸ್ವೀಕರಿಸ್ಕೊಳ್ತಕ್ಕಂಥದ್ದು, ಅಂದರೆ ತುಳಸಿಯ ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥದ್ದು. ಆ ತುಳಸಿಯ ಪ್ರಸಾದವನ್ನು ತೆಗೆದುಕೊಂಡು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಂಡು ಇವತ್ತಿನ ದಿವಸ ಆಚೆ ಹೋಗಿದ್ದೇ ಆದರೆ
ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಯಾವ ಸಮಯದಲ್ಲಿ ನಿಮ್ಗೊಂಚೂರು ಭಯ ಇದ್ರೂ ಕೂಡ ನಿಮ್ಮ ಜೊತೆ ಹನುಮ ಇದ್ದಾನೆ. ಹನುಮನನ್ನು ಪ್ರಾರ್ಥನೆ ಮಾಡಿ ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವರು ವೃಷಭ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವರು ವೃಷಭ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಆದಷ್ಟು ಜೋಪಾನ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಿರುತ್ತೆ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ಅದರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದಾಗಲಿ ಬೇಡ. ಇವತ್ತಿನ ದಿವಸ ನಾನು ಹೇಳೋದೇನಪ್ಪ ಅಂದರೆ, ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಏನಾದರೂ ಒಂದು ಶುಭ ಕಾರ್ಯದ ಬಗ್ಗೆ ವಿಮರ್ಶೆ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಮನೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಾಗಲಿ ಯಾವುದೂ ಕೂಡ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಸಮಯ ಅಷ್ಟಾಗಿ ಇವತ್ತಿನ ದಿವಸ ನಿಮ್ಗಿರ್ತಕ್ಕಂಥದ್ದಲ್ಲ. ದಯವಿಟ್ಟು ಜೋಪಾನ. ಇವತ್ತಿನ ದಿವಸ ನಾನು ಹೇಳೋದೇನಪ್ಪ ಅಂದರೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ. ಆದರೆ ಕೆಲಸಕ್ಕೆ ಅಂತ ಆಚೆ ಹೋಗ್ತಕ್ಕಂಥದ್ದು ಮಾತ್ರ ಅದು ನಿಶ್ಚಿತ. ಯಾಕೆಂದರೆ ಪ್ರತಿದಿನ ಪ್ರತಿಯೊಬ್ಬರು ಕೂಡ ಕೆಲಸದ ಜಾಗಕ್ಕೆ ಹೋಗಲೇಬೇಕು. ಅಲ್ಲಿರ್ತಕ್ಕಂಥ ವಾಸ್ತವ ಕೆಲಸ ತಾವು ಮಾಡಲೇಬೇಕು. ಆ ಒಂದು ಜಾಗದಲ್ಲಿ ಒಂದಷ್ಟು ಸುಖ ಶಾಂತಿ ನೆಮ್ಮದಿ ನಿಮಗೆ ಬೇಕು. ಅದನ್ನು ತಾವು ಪಡ್ಕೊಳ್ಬೇಕು ಅಂದರೆ ಇವತ್ತಿನ ದಿವಸ ಬೆಳಗ್ಗೆ ನಿಮ್ಮನೇಲಿರ್ತಕ್ಕಂಥ ಹಿರಿಯರು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಪಾದರವಿಂದಲಿಗೆ ನಮನವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅವರ ಜೊತೆ ಕೂತು 1-2 ನಿಮಿಷ ಮಾತಾಡಿ. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದ ವಿಚಾರವಾಗಿ ಅವರ ಜೊತೆ ವಿಮರ್ಶೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮನೋಗತ ಪ್ರಶ್ನಾತಂತ್ರದಲ್ಲಿ ಗುಪ್ತ ಮಾರ್ಗದರ್ಶನ ಕೊಡ್ತಾ ಇರತಕ್ಕಂಥದ್ದು ಏನಪ್ಪ ಅಂದರೆ, ಹಿರಿಯರ ಜೊತೆ ಕೂತು ವಿಮರ್ಶೆ ಮಾಡ್ತಕ್ಕಂಥದ್ದು. ಅವರು ಕೊಡ್ತಕ್ಕಂಥ ಆ ಕೆಲವೊಂದಷ್ಟು ಗುಪ್ತ ಮಾರ್ಗದರ್ಶನಗಳಿಂದ ತಾವು ಮುನ್ನುಗ್ಗಿದ್ದೇ ಆದರೆ ಬಂದಿರತಕ್ಕಂಥ ಸಂಕಷ್ಟಗಳಿಂದ, ದೋಷಗಳಿಂದ ಕಿಂಚಿತ್ತು ದೂರ ಆಗ್ತಕ್ಕಂಥದ್ದಿರುತ್ತೆ. ಆದರೂ ಕೂಡ ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಬಹಳ ನಾನು ವಿಶೇಷವಾಗಿ ಹೇಳೋದೇನಪ್ಪ ಅಂದರೆ, ಭೂಮಿಯನ್ನು ವ್ಯಾಪಾರ ಮಾಡ್ತಕ್ಕಂಥ ವಿಚಾರವಾಗಲಿ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಇವತ್ತಾದರೂ ಯಾವುದಾದ್ರೂ ಒಂದು ಭೂಮಿಯನ್ನು ವ್ಯಾಪಾರ ಮಾಡಬೇಕಾದ್ರೆ ಆಗಲಿ, ಇಲ್ಲಾಂದರೆ ಸಾಕಷ್ಟು ಜನ ಮಾಡಿಸ್ಬೇಕು ಅಂತ ಇರತಕ್ಕಂಥವ್ರಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥವ್ರಾಗಲಿ, ಪ್ರತಿಯೊಂದು ವಲಯದಲ್ಲೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಜೋಪಾನ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಿರುತ್ತೆ. ದಯವಿಟ್ಟು ಜೋಪಾನ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ, ತಾವು ಕೂಡ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆದಷ್ಟು ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ತಾವು ಮಾಡದೇ ಇರತಕ್ಕಂಥ ತಪ್ಪಿಗೂ ಕೂಡ ಆ ತಪ್ಪನ್ನು ನಿಮ್ಮ ಮೇಲೆ ಹಾಕ್ತಕ್ಕಂಥದ್ದಿರುತ್ತೆ. ಜೋಪಾನ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಚುಟುಕು ಅನುಷ್ಠಾನ ಇದೆ. ಆ ಅನುಷ್ಠಾನ ಏನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಬೀದರ್ ಜಿಲ್ಲೆಯಿಂದ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜನರನ್ನ ಆಹ್ವಾನಿಸಲಿಕ್ಕೆ ಅಮಿತ್ ಕುಮಾರ್ ಅವರು ಮತ್ತು ಅವರ ತಂಡ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬೀದರಿಂದ ಬಂದಿದ್ದಾರೆ ಅಂದರೆ, ಬೀದರ್ನ ನಾನು ಅಭಿಮಾನಿ ದೇವರುಗಳು ಸಾಕಷ್ಟು ಜನ. ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ, ಮನಸ್ಸುಗಳಲ್ಲೂ ಸಹಿತ ಆನಂದ್ ಗುರೂಜಿಯವ್ರನ್ನ ನಿಲ್ಲಿಸ್ಕೊಂಡಿದ್ದಾರೆ. ಬೀದರು ಉತ್ತರ ಕರ್ನಾಟಕ ಆ ಭಾಗದ ಪ್ರತಿಯೊಬ್ಬರಲ್ಲೂ ಸಹಿತ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಆನಂದ್ ಗುರೂಜಿಯವ್ರನ್ನ ಬರಮಾಡ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಬಹುಶಃ ನಾನು ಇನ್ನು ಮುಂದಿನ 7 ಜನ್ಮ ಎತ್ತಿದ್ರು ಆ ಋಣ ನಾವು ತೀರಿಸ್ಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಪ್ರೀತಿ, ವಿಶ್ವಾಸ, ಬಾಂಧವ್ಯಕ್ಕೆ ಒಂದು ಹೆಸರು ಅಂದರೆ ಅದು ಉತ್ತರ ಕರ್ನಾಟಕ. ಅಂಥದ್ರಲ್ಲಿ ಬೀದರಿಂದ ಬಂದಿದ್ದೀರಿ. ನಾನು ನಿಮ್ಮನ್ನು ಮಾತಾಡ್ತೀನಿ. ಆದರೆ ಇಲ್ಲಿ ಒಂದು ಸ್ವಲ್ಪ ಈ ಶ್ರೀನಿವಾಸನ್ ಇನ್ನೂ ಸ್ವಲ್ಪ ಕಾರ್ಯಕ್ರಮ ಇದೆಯಲ್ಲ, ಹೇಳ್ಬಿಡು ಬೇಗ. ಹೌದು, ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದಷ್ಟು ಸುಖ ಶಾಂತಿ ನೆಮ್ಮದಿ ನಿಮಗೆ ಬೇಕು ಅಂದರೆ ಇವತ್ತಿನ ದಿವಸ ಮಂತ್ರಾಲಯದ ಪ್ರಭುಗಳು ರಾಘವೇಂದ್ರ ಸ್ವಾಮಿಯನ್ನು ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಗುರು ರಾಯರನ್ನು ಪ್ರಾರ್ಥನೆಯನ್ನು ಮಾಡಿದಾದ ನಂತರ 9 ಜನ ಸಣ್ಣ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಬಂದಿರತಕ್ಕಂಥ ಸಂಕಷ್ಟಗಳಿಂದ ಕಿಂಚಿತ್ತು ದೂರ ಆಗ್ತಕ್ಕಂಥದ್ದಿರುತ್ತೆ. ಮನಸ್ಸಿಗೆ ಒಂದಷ್ಟು ಸುಖ ಶಾಂತಿ ನೆಮ್ಮದಿ ಕೂಡ ನಿಮ್ಗೆ ಸಿಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಶುಭ ಫಲವಿರ್ತಕ್ಕಂಥದ್ದಿರುತ್ತೆ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಲಾಭವನ್ನು ಕೂಡ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದಿರುತ್ತೆ. ತಾಯಿ ಮಂಗಳೂರಿನ ಮಂಗಳಾದೇವಿ, ನಿಮ್ಮೆಲ್ಲರ ಕುಲದೇವತೆಯ ಸಂಪೂರ್ಣ ಅನುಗ್ರಹ ನಿಮ್ಗೆ ಇರತಕ್ಕಂಥದ್ದಿರುತ್ತೆ. ತಾಯಿಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಪ್ರಾರ್ಥನೆ ಮಾಡಿ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಕೊಡಿ. ಭಗವತಿ ಶ್ರೀ ರಾಜರಾಜೇಶ್ವರಿ
ಚುಟುಗುಪ್ಪ ಪಟ್ಟಣದ ಬೀದರ್ ಜಿಲ್ಲೆಯ ಚುಟುಗುಪ್ಪ ಪಟ್ಟಣದ ಐತಿಹಾಸಿಕ ನಗರ ಚುಟುಗುಪ್ಪದಲ್ಲಿ ಬರುವ ನವೆಂಬರ್ ತಿಂಗಳಿನಲ್ಲಿ 11ನೇ ತಾರೀಕು ಮಹರ್ಷಿ ಡಾಕ್ಟರ್ ಶ್ರೀ ಆನಂದ್ ಗುರುಜಿ ಹಾಗೂ ಮಹರ್ಷಿ ಶ್ರೀ ಶ್ರೀನಿವಾಸ್ ಗುರುಜಿ ಇವರ ಒಂದು ಕರಕಮಲಗಳಿಂದ, ಇವರ ಒಂದು ಅಮೃತ ಹಸ್ತದಿಂದ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ನಾವು ಬೀದರ್ ಜಿಲ್ಲೆ ಚುಟುಗುಪ್ಪ ಪಟ್ಟಣದಿಂದ ಈ ಒಂದು ಮಹರ್ಷಿಜಿ ಗುರುಗಳಿಗೆ ನಾವು ವಿನಂತಿಸಿಕೊಳ್ಳೋದೇನೆಂದರೆ, ತಾವು ಈ ಒಂದು ಲಕ್ಷ ದೀಪೋತ್ಸವ ಕರಕಮಲಗಳಿಂದ ನೆರವೇರಿಸಿಕೊಡ್ಬೇಕಾಗಿ ನಾವು ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ತುಂಬ ಸಂತೋಷ. ಸಮಯ ಕಡಿಮೆ ಇದ್ದಿದ್ದರಿಂದ ನಿಮ್ಮನ್ನು ಬಹಳಷ್ಟು ವೇಗವಾಗಿ ತಾವು ಮಾತಾಡಿದ್ದೀರಿ. ತುಂಬ ಸಂತೋಷ. ಆದರೂ ಸಿರುಗುಪ್ಪ ಅಲ್ಲ, ಚಿಟುಗುಪ್ಪ ಗ್ರಾಮದಲ್ಲಿ ನಡೀತಿರ್ತಕ್ಕಂತಹ ಲಕ್ಷ ದೀಪೋತ್ಸವ ರೇಣುಕಾ ಸಿದ್ದೇಶ್ವರ ದೇವಸ್ಥಾನ, ರೇವಣ ಸಿದ್ದೇಶ್ವರ ದೇವಸ್ಥಾನ ಚಿಟುಗುಪ್ಪ ಲಕ್ಷ ದೀಪೋತ್ಸವ ಮಹಾದ್ವಾರ ಉದ್ಘಾಟನಾ ಕಾರ್ಯಕ್ರಮ. ತುಂಬ ಸಂತೋಷ, ಒಳ್ಳೆಯದಾಗಲಿ. ಆ ಭಾಗದ ಯತಿಗಳು, ಸಾಕಷ್ಟು ಜನ ಅಲ್ಲಿರ್ತಕ್ಕಂಥ ಸಾಧು ಸಂತರು, ಎಲ್ಲ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮ, ವಿಶಿಷ್ಟವಾದಂಥ ಕಾರ್ಯಕ್ರಮ, ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಅದರಲ್ಲೂ ಉತ್ತರ ಕರ್ನಾಟಕಕ್ಕೆ ನಾನು ಮತ್ತು ನನ್ನ ಸುಪುತ್ರನಾದ ಶ್ರೀನಿವಾಸ್ ಶರ್ಮಾ ಜೊತೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿತವಾಗಿ ಇಡೀ ರಾಜ್ಯ, ದೇಶ, ಅದರಲ್ಲೂ ಉತ್ತರ ಕರ್ನಾಟಕದ ಆ ಭಾಗದ ಆ ವಿಶೇಷವಾಗಿರ್ತಕ್ಕಂಥ ಶಿವಾರಾಧನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಶಿವಗಣದ ಭಕ್ತರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ದೀಪೋತ್ಸವ ಕಾರ್ಯಕ್ರಮ ಖಂಡಿತ ನಾನು ಬರ್ತೇನೆ. ಇನ್ನು ರಮೇಶ್ ಆಗಲಿ, ನೀವೆಲ್ಲರೂ ಬಂದದ್ದು ನನಗೆ ಬಹಳ ಸಂತೋಷ. ಇವತ್ತಿನ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ. ಇಬ್ಬರಿಗೂ ಸೇರಿ ಒಂದು ಹಾರ ತಂದಿದ್ದೀರಿ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ್ರು ಒಳ್ಳೆಯದಾಗಲಿ. ಕೊಡಿ ಪೋಸ್ಟರ್ ಕೊಡಿ, ನಾನು ಓಪನ್ ಮಾಡ್ತೀನಿ. ಹಾಂ 1ರಿಂದ ಪ್ರಾರಂಭ ಅಲ್ಲ? ಹಾಂ ಕೊಡಿ